ನಮಸ್ಕಾರ. ವರ್ಣಕಲಾ ನಿಕೇತನ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಇವತ್ತಿನ ಈ ಎಪಿಸೋಡ್ ಸ್ಪೆಷಲ್ ಅಂತ ಹೇಳ್ತೀನಿ. ಯಾಕಂತಂದ್ರೆ ನಾವೆಲ್ಲರೂ ಅಂದ್ರೆ ನಮ್ಮ ಗ್ರೂಪ್ ನಲ್ಲಿ ಜಾಸ್ತಿ ಹೆಣ್ಮಕ್ಳ ಇರೋದು. ಅಂತ ಹೆಣ್ಣು ಮಕ್ಕಳಿಗೆ ಹೆಮ್ಮೆಯ ಒಂದು ಒಳ್ಳೆಯ ಒಂದು ದಿವಸವನ್ನ ನಮಗೋಸ್ಕರ ಮಾಡಿದ್ದಾರೆ. ಅದೇ ವುಮೆನ್ಸ್ ಡೇ. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನೋತ್ಸವ ಸಂದರ್ಭದಲ್ಲಿ ಈ ವರ್ಣಕಲಾ ನಿಕೇತನದಲ್ಲಿ ಒಂದು ಚಿಕ್ಕ ಪ್ರೋಗ್ರಾಮ್. ಯಾಕಂತಂದ್ರೆ ನಾವು ಹೆಣ್ಣಾಗಿ ಹುಟ್ಟಿ ಏನೋ ಒಂದಿಷ್ಟು ಭಾವನೆಗಳನ್ನ, ಒಂದು ಅನಿಸಿಕೆಗಳನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅನ್ನಿಸ್ತು. ಹಾಗಾಗಿ ನಾನು ಈ ಎಪಿಸೋಡ್ ನ ಆರಂಭ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ನನ್ನ ಈ ಗೆಳತಿಯರು ಇಲ್ಲೆಲ್ಲ ಕೂತಿರೋರೆಲ್ಲರೂ ಸಹ ನಾವು ಸುಮಾರು ವರ್ಷದಿಂದ ಫ್ರೆಂಡ್ಸ್. ಈ ಸ್ನೇಹಿತರ ಜೊತೆ ಒಂದಿಷ್ಟು ಮಾತುಗಳು. ಯಾಕಂತಂದ್ರೆ ಪ್ರತಿಯೊಬ್ಬರು ಹೆಣ್ಣು ಮಕ್ಕಳ ಜೀವನದಲ್ಲಿ ಒಂದೊಂದು ಹಂತದಲ್ಲಿ ಒಂದೊಂದು ಭಾವನೆಗಳು, ಅನುಭವಗಳು, ಅದನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತ ನಾವೆಲ್ಲರೂ ಕೂತಿದ್ದೀವಿ. ಮೊಟ್ಟಮೊದಲಾಗಿ ಸವಿತಾ ಅಂತ, ಇವರು ನನ್ನ ಒಂದು ಇಲ್ಲಿರೋರು ಅಷ್ಟೇ ಆಲ್ಮೋಸ್ಟ್ ಒಂದು 25-30 ವರ್ಷದ ಗೆಳತನ ನಮ್ದು. ಹಾಗಾಗಿ ಇವರೆಲ್ಲರೂ ನಾನು ಇನ್ನೊಂದು ನಿಮ್ ಜೊತೆ ಹಂಚ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನಮ್ಮ ಪ್ರೊಫೆಷನ್ ಆಗಲಿ, ನಮ್ಮ ಒಂದು ಏನಂತೀವಿ, ನಮ್ಮ ಹಿನ್ನೆಲೆ ಯಾವುದು ಅಂತ ನಾನು ನಿಮ್ ಜೊತೆ ನಾನು ಹೇಳ್ತಾ ಇಲ್ಲ. ಒಟ್ಟು ನಮ್ಮ ಹೆಣ್ಣು ಮಕ್ಕಳ ಮನಸ್ಸಿನ ಜೊತೆ ನಮ್ಮ ಮಾತುಕತೆ. ಯಾಕಂದ್ರೆ ಎಲ್ಲರೂ ಅಷ್ಟೇ, ನಮ್ಮ ಹೆಣ್ಮಗಳು ಹೇಗೆ, ಮಹಿಳೆ ಹೀಗೆ ಅಂತ ಹೇಳ್ಕೊಂತೀವಿ. ಆದ್ರೆ ಮನಸ್ಸಿನ ಬಗ್ಗೆ ಅಷ್ಟು ಗೊತ್ತಿಲ್ಲ. ಆ ಮನಸ್ಸಿನಲ್ಲಿ ಇರುವಂತಹ ಸಂತೋಷ ಮತ್ತೆ ಅದರ ಒಳಗಡೆ ಇರುವಂತಹ ತೊಳಕಾಟ, ಇವೆಲ್ಲನೂ ಜೊತೆ ಸ್ವಲ್ಪ ನಾನು ಇಷ್ಟಿಷ್ಟು ಮಾತುಗಳನ್ನ ಇವ್ರ ಜೊತೆ ಮಾತಾಡ್ತಾ ಅದನ್ನ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಇವರೆಲ್ಲರೂ ಸಹ ಜೊತೆಗೆ ನಾನು ಸಹ ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಭಾವನೆಗಳಿಗೆ ಪ್ರತಿಬಿಂಬಿಸುವಂತಹ ಮಾತುಗಳ ಜೊತೆ ನಾನು ಇವತ್ತು ಮಾತುಕತೆಯನ್ನು ಆರಂಭಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಇವತ್ತಿನ ಈ ಮಹಿಳಾ ದಿನೋತ್ಸವ ಸಂದರ್ಭದಲ್ಲಿ ಮಾಡುವ ಈ ಎಪಿಸೋಡ್ ನಲ್ಲಿ ಮುಂದಿನ ಕಾರ್ಯಕ್ರಮಗಳನ್ನು ಆರಂಭ ಮಾಡೋಣ. ಹಾಯ್ ಫ್ರೆಂಡ್ಸ್, ನನಗಂತೂ ಬಹಳ ಖುಷಿ ಆಯ್ತು. ಇವತ್ತು ನಾವೆಲ್ಲರೂ ಸೇರಿದ್ದೀವಿ, ಅದು ನನ್ನ ಚಾನಲ್ ನಲ್ಲಿ. ಇವತ್ತು ನಾವು ಮಹಿಳಾ ದಿನೋತ್ಸವದಲ್ಲಿ ನಾವು ಮಹಿಳೆಯರಾಗಿ ನಮ್ಮ ಭಾವನೆಗಳನ್ನ ನಮ್ಮ ಈ ದೊಡ್ಡ ಕುಟುಂಬದ ಜೊತೆ ಹಂಚ್ಕೊಳ್ಳೋಣ ಅಂತ ಬಹಳ ಖುಷಿ ಆಗುತ್ತೆ. ಪ್ರತಿಯೊಬ್ಬರು ಅಷ್ಟೇ, ನಾವು ಹೆಣ್ಣಾಗಿ ಹುಟ್ಟಿದ ನಂತರ ಪ್ರತಿ ಒಂದು ಹಂತದಲ್ಲೂ ಒಂದೊಂದು ಸ್ಟೇಜಸ್ ದಾಟ್ಕೊಂತ ಅದನ್ನ ಆಸ್ವಾದನೆ ಮಾಡುತ್ತಾ ಸಂತೋಷದಿಂದ ಮುಂದಕ್ಕೆ ಸಾಕ್ತಾ ಇರ್ತೀವಿ. ಕೆಲವೊಂದು ಸವಾಲುಗಳನ್ನ ಎದುರಿಸ್ಕೊಂಡು ಬರ್ತಾ ಇರ್ತೀವಿ. ಅದು ಹೆಂಗೆ ಪ್ರತಿಯೊಬ್ಬರ ಜೀವನ ಒಂದು ಯೂನಿಕ್, ಪ್ರತಿಯೊಬ್ಬರ ಒಂದು ಸ್ಟೇಟಸ್ ಅಂದ್ರೆ ಮನಸ್ಥಿತಿ ಯೂನಿಕ್. ಹಾಗಾಗಿ ನನ್ನ ದೃಷ್ಟಿಕೋನದಲ್ಲಿ ಒಂಥರ ಕಾಣಿಸಿದ್ರೆ ಅವರ ದೃಷ್ಟಿಕೋನದಲ್ಲಿ ಇನ್ನೊಂದು ತರ ಕಾಣಿಸ್ಬೋದು. ಹಾಗಾಗಿ ಪ್ರತಿಯೊಬ್ಬರ ಒಂದು ಅನಿಸಿಕೆಗಳನ್ನ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಈಗ ಫ್ರೆಂಡ್ಸ್, ನಾನು ಪ್ರತಿಯೊಬ್ಬರು ಅಷ್ಟೇ ಖುಷಿಯಿಂದ ಇರ್ತೀವಿ. ಹೆಣ್ಣು ಮಕ್ಕಳು ಅಂದ ತಕ್ಷಣ ನಮ್ಗೆ ಏನಂತಂದ್ರೆ ಮುಖ್ಯವಾಗಿ ನಮ್ಮನ್ನು ನೋಡಿದ ತಕ್ಷಣ ಒಂದು ಸೌಂದರ್ಯಕ್ಕೆ, ಪ್ರಕೃತಿಗೆ ಪ್ರತೀಕ ಅಂತ ಹೇಳ್ಕೊಂತೀವಿ. ಅದರ ಜೊತೆಗೆ ನಮಗೂ ಒಂದು ಮನಸ್ಸಿರುತ್ತೆ, ಅದಕ್ಕೂ ಸುಮಾರು ಭಾವನೆಗಳಿರುತ್ತೆ, ನೋವು ನಲಿವುಗಳೆಲ್ಲನೂ ಇರುತ್ತೆ. ಅದು ಹಂತದಲ್ಲಿ ನಿಮ್ಮ ಅನುಭವಗಳು, ನನ್ನ ಅನುಭವಗಳು ಸಹ ನಿಮ್ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಕೂತಿದ್ದೀನಿ. ಮೊಟ್ಟ ಮೊದಲನೇದಾಗಿ ನಾವು ಹೆಣ್ಣು ಮಗು ಮನೆಯಲ್ಲಿ ಹುಟ್ಟಿದ ತಕ್ಷಣ, ನನ್ನ ಮನೆಯಲ್ಲೆಲ್ಲ ಜನರಲ್ ಆಗಿ ಸಾಧಾರಣವಾಗಿ ಮನೆಗಳಲ್ಲಿ ಎಂತ ಒಂದು ಸಂಭ್ರಮ, ಆಚರಣೆ, ಒಂದು ಸಂದರ್ಭ ಇರುತ್ತೆ ಅಂತ ನೀವು ಕಂಡಿದ್ದೀರಿ? ಯಾರಾದ್ರೂ ಹಂಚ್ಕೋಬಹುದು ಹೇಳಿ. ಅಂದ್ರೆ ಒಂದು ಹೆಣ್ಮಗು ಹುಡ್ತಪ್ಪ, ಈಗ ನಿಮ್ಗೆ ಮಗಳು ಹುಟ್ಟಿದ್ಲು ಅಪ್ಪನ ಹೇಳ್ತಾರೆ, ಮನೆಯಲ್ಲಿ ಹೇಳ್ತಾರೆ. ಆವಾಗ ಅವರ ಭಾವನೆಗಳು, ಆ ತಾಯಿನಲ್ಲಿ ಆಗುವ ಒಂದು ಆನಂದಗಳು, ಏನೇ ಆಗಲಿ ಆ ಭಾವನೆಗಳು ಯಾರು ಹಂಚ್ಕೋಬಹುದು? ನೀವು ಫಸ್ಟ್ ಕಾಚಲ್ಲ ಕಿರಣ್. ಓಕೆ, ಮಗಳು ಹುಟ್ಟಿದಾಗ ಹೆಂಗ ಅನಿಸ್ತು ಹೇಳಿ? ಎಲ್ರಿಗೂ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ರೀತಿ ನಿಮ್ಮ ಭಾವನೆ ನನಗೆ ನೀವು ಹೇಳಿದಂತ ಒಂದು ಇದು ನನ್ಗೆ ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಹೆಣ್ಣನ್ನೇ ಅರ್ಥ ಮಾಡ್ಕೊಳ್ಳೋದು ಈ ಕಷ್ಟ ಆಗ್ತಾ ಇರುವಂತಹ ಸಂದರ್ಭಗಳಲ್ಲಿ ನಮ್ಮ ಇದರಲ್ಲಿ ಹೇಗೆ ನಾವು ಅರ್ಥ ಮಾಡ್ಕೊಳ್ತಿದ್ವಿ ಅಂತ ಅನ್ನೋದನ್ನ ನೀವು ಎಲ್ಲ ಒಂದು ಹಂಚ್ಕೋಬೇಕಂತ ಬಯಸ್ತೀರ. ನಿಜವಾಗ್ಲೂ ಸಂತೋಷದ ವಿಷಯ. ಇರೋ ಎಲ್ಲ ಸ್ನೇಹಿತರಿಗೂ ಕೂಡ ಆ ಘಟ್ಟಗಳು ಬಂದೇ ಇರುತ್ತೆ. ನಾನ್ ಬಹಳ ಚಿಕ್ಕ ವಯಸ್ಸಿಗೆ ತಾಯಿ ಆಗಿದ್ದೆ. ನನ್ಗೆ 19ನೇ ವರ್ಷದಲ್ಲಿ ನನಗೆ ಮಗಳು ಹುಟ್ಟಿದ್ದು. ನನಗೆ ಆ ಮಗಳು ಹುಟ್ಬೇಕಾದ್ರೆ ಮೊದಲನೇದು ಗಂಡು ಮಗು ಇತ್ತು. ನನಗೆ ಗಂಡು ಮಗು ಇದ್ದಾಗ ನನಗೆ ಎರಡನೇದು ಹೆಣ್ಣಾಗಿ ಅನ್ನೋ ತುಂಬಾ ಆಸೆ ಇತ್ತು. ಅದರಲ್ಲಿ ಒಂದ್ ಹೆಣ್ಣು ಒಂದ್ ಗಂಡು ಮಗು ಇದ್ರೆ ಎಷ್ಟ್ ಚೆನ್ನಾಗಿರುತ್ತೆ ಅಂತ ನನ್ನ ಮಗನಿಗೆ ಫ್ರಾಕ್ ಹಾಕ್ತಿದ್ದೆ ಯಾವಾಗ್ಲೂ. ಹಂಗಾಗಿ ಏನಾದ್ರು ಒಡವೆ ಹಾಕಿದ್ರೆ, ಜಡೆ ಹಾಕಿದ್ರೆ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದ್ರೆ, ಹೆಣ್ಣು ಅಂದ್ರೆ ಸೌಂದರ್ಯ, ಅಲಂಕಾರ ಪ್ರಿಯೆ. ನನ್ನ ಮಗಳು ಹುಟ್ಟಿದ್ಲು. ಹುಟ್ಟಿದಾಗ್ಲೂ ಅಷ್ಟೇನೆ
ನಂಗೆ ತುಂಬಾ ಅದನ್ನ ನೋಡಿದಾಗ ಒಳ್ಳೆ ಗುಂಡಿಗೆ ಬೆಳ್ಳಿಗೆ ಇದ್ಲು. ಸರಿ, ತುಂಬಾ ಸಂತೋಷ ಆಯ್ತು. ಬಟ್ 2 ತಿಂಗಳು 3 ತಿಂಗಳಲ್ಲೇನೆ ನಾವು ಡೆಕೋರೇಷನ್ ಮಾಡೋದು, ಕೃಷ್ಣಂದು ಹಾಕೋದು, ಅದು ಹಾಕೋದು, ಅದೆಲ್ಲೋನು ಒಂಥರ ಹೆಣ್ಮಕ್ಳದು ಒಂದು ವೈಬ್ರೇಷನ್ಸ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಅದನ್ನ ಖಂಡಿತವಾಗಿ ಎಲ್ರು ಅನುಭವಿಸಿದವ್ರು ಎಲ್ರಿಗೂ ತಾಯಿಯಾಗಿ ಎಲ್ಲರಿಗೂ ಅನುಭವಗಳು ಇರುತ್ತೆ. ಖಂಡಿತ ಇರುತ್ತೆ. ಖಂಡಿತ. ಯಾಕಂತಂದ್ರೆ ಪ್ರತಿಯೊಂದು ಹೆಣ್ಣು ಮಗಳು ತಾಯಿಯ ಒಂದು ಆನಂದವನ್ನ ಅನುಭವವನ್ನ ಪಡಿಬೇಕು ಅಂತಾನೆ ಬೇಡ್ಕೊಳ್ಳೋದು. ಈಗ ಕೆಲವೊಂದು ಮನೆಗಳಲ್ಲಿ ನನ್ನ ಅನಿಸಿಕೆ ನಿಮ್ ಜೊತೆ ಹಂಚ್ಕೊತಾ ಇದ್ದೀನಿ. ಹೆಣ್ಣು ಮಗಳು ಹುಟ್ಟಿದ ತಕ್ಷಣ ಸ್ವಲ್ಪ ಇರಿಸು ಮುರುಸು ಮಾಡುವ ಒಂದು ಸಂದರ್ಭಗಳನ್ನು ನಾನು ನೋಡಿದ್ದೀನಿ ಸಹ. ಹಾಗಾಗಿ ಅದಕ್ಕೆ ನಾನು ಹೇಳ್ತಾ ಇರೋದು, ನಾವು ಇವತ್ತು ಮಹಿಳೆ, ನಾನು ಹುಟ್ಟಿದಾಗ ಹೆಣ್ಮಗಲ್ಲ. ಹಾಗಾಗಿ ಅದು ಆ ಮನೆಯ ವಾತಾವರಣದಲ್ಲಿ ಆ ಕಾಲಕ್ಕೆ ಒಂದಿಷ್ಟು ವೈಜ್ಞಾನಿಕವಾಗಲಿ ಒಂದು ಮನೋವಿಕಾಸವಾಗಲಿ ಅಷ್ಟು ಅಂದ್ರೆ ಮೆಚುರಿಟಿ ಇಲ್ಲ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಆವಾಗ ತುಂಬಾ ಡಿಸ್ಕ್ರಿಮಿನೇಷನ್ಸ್ ಇತ್ತು. ಹೆಣ್ಮಗು ಅಂದ್ರೆ ಹೀಗೆ, ಗಂಡು ಪಾಪು ಅಂದ್ರೆ ಹೀಗೆ ಅಂತ ಇತ್ತು. ಆದರೆ ಮಗು ಯಾವುದೇ ಆಗಲಿ ತಾಯಿಗೆ ಮಾತ್ರ ಮಗುನೇ. ಆದರೆ ನನ್ನ ಒಂದು ಟಾಸ್ಕ್ ಏನಂತಂದ್ರೆ, ಹೆಣ್ಣು ಮಗು ಹೆಣ್ಣಾಗ್ಲಿ ಗಂಡಾಗ್ಲಿ ಹುಟ್ಟಿದ ತಕ್ಷಣ 9 ತಿಂಗಳ ಹೆರಿಗೆ ನೋವಿನಲ್ಲಿ ಅಂದ್ರೆ ನೋವು ಪಟ್ಟು ಮಗುವನ್ನು ಪಟ್ಟಿದ ತಕ್ಷಣ ಆ ಅಳುಗೆ ಕೇಳಿಸಿದ ತಕ್ಷಣ ಆ ತಾಯಿಗೆ ಒಂದು ಕೋಟಿ 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 ಸಂತೋಷಗಳೇ ಮುಂದಕ್ಕೆ ಬರುತ್ತೆ. ಅದು ಹೆಣ್ಣಾಗ್ಲಿ ಗಂಡಾಗ್ಲಿ ಅಂತ ಸಂತೋಷದ ಸಂಗತಿ. ತುಂಬಾ ಖುಷಿಯಿಂದ ಇರ್ತಾಳೆ. ಅದೇ ಹೆಣ್ಣು ಮಗು ಕೈಯಲ್ಲಿ ಇಟ್ಕೊಂಡು ಮಲ್ಕೊಂಡಿದ್ದಾಗ ಒಂದು ಅತ್ತೆ ಮನೆಯವರು ಯಾರೋ ಒಂದು ಹೆಣ್ಣು ಪಾಪುನ ಅಂತ ಒಂದಿಷ್ಟು ಮಕ ಸಣ್ಣಗಿದ್ದಾಗ ಆ ತಾಯಿಗೂ ಆಗುತ್ತೆ ನೋವು ನೋಡಿ, ಸಿಕ್ಕಾಪಟ್ಟೆ ನೋವಾಗುತ್ತೆ. ಎಂಥದ್ದು ಮಾರಾಯ, ಎಂಥದ್ದು ಹೆಣ್ಣು ಪಾಪು ಅಂದ್ರೆ ಏನು, ಗಂಡ ಅಂದ್ರೆ ಏನು, ನಮ್ಮ ಕೈಯಲ್ಲಿದೆಯಾ? ಹೋಗ್ಲಿ ಹೇಳಿ, ಸ್ಪೆಷಲ್ ಅಂತೂ ಎಂಥದ್ದಿದೆ. ಹೆಣ್ಣು ಗಂಡು ಬೇಕು, ಗಂಡು ಹೆಣ್ಣು ಬೇಕು, ಎರಡೂ ಈಕ್ವಲ್ ಅಲ್ಲ. ಅದು ಮಾತ್ರ ನಮ್ಮ ಹೆಣ್ಣು ಮಕ್ಕಳಾಗಿ ಈ ವುಮೆನ್ಸ್ ಡೇ ದಿವಸ ಇದು ಒಂದಷ್ಟು ನೀವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಇಂದಿನ ತನಕ ಈ ಕಾಲದವರಂದ್ರು ತುಂಬಾನೇ ಫಾಸ್ಟ್ ಇದ್ದಾರೆ. ಈ ಕಾಲದವ್ರು ಮಾತ್ರ ಇದರಲ್ಲಿ ಮೆಚ್ಚಲೇಬೇಕು. ಗಂಡು ಮಗು ಆದ್ರೂ ಒಂದೇ, ಹೆಣ್ಣು ಮಗು ಆದ್ರೂ ಅಂದ್ರೆ. ಈ ಕಾಲದಲ್ಲಿ ಅಷ್ಟಿಲ್ಲ. ನಾವು ಅನುಭವಿಸಿರುವಂತಹ ನೋವುಗಳು ಈ ಕಾಲದಲ್ಲಿಲ್ಲ. ಅದಕ್ಕೊಂದು ಗುಡ್ ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಇನ್ನೊಂದು ಹಂತದಲ್ಲಿ ಅಂದ್ರೆ ತಾಯಿಯಾಗಿ ಅಲ್ಲಿ ಒಂದಿಷ್ಟು ಮನಸ್ಸಿನಲ್ಲಿ ಒಂದಿಷ್ಟು ನೋವುಗಳು, ಸಂತೋಷ ಎಲ್ಲ ಇರುತ್ತೆ. ಯಾಕೆ ಇವೆಲ್ಲ ಹೇಳಕ್ ಬಂದಿದ್ದೀನಿ ಅಂತಂದ್ರೆ, ಹೆಣ್ಣಿನ ಒಂದು ಜೀವನನೇ ಒಂದು ಕ್ಲಿಷ್ಟಕರವಾದ ಸಂಕೀರ್ಣಗಳ ಒಂದು ಅಂತಸ್ತಿನ ಮೇಳೆ ಅಂತಾನು ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಂದರಲ್ಲೂ ಸವಾಲುಗಳೇ, ಪ್ರತಿಯೊಂದು ಹಂತದಲ್ಲೂ ಸವಾಲುಗಳು, ಅದರ ಜೊತೆಗೆ ಸಂತೋಷನೂ ಇದೆ. ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಹೋಗುವ ಒಂದು ಸಶಕ್ತಳೆ ಮಹಿಳೆ. ಹಾಗಾಗಿ ಅದನ್ನ ನಿಮ್ ಜೊತೆ ಹಂಚ್ಕೊಳ್ಳೋಣ. ಯಾಕಂದ್ರೆ ಈ ಕಾಲದ ಮಕ್ಕಳಿಗೆ ಒಂದೇ ಫೇಸ್ ಗೊತ್ತು, ದುಡಿಮೆ, ಹ್ಯಾಪಿನೆಸ್, ಇಷ್ಟೇ ಗೊತ್ತು. ಅದರ ಹಿಂದೆ ಇರುವಂತ ಅಂದ್ರೆ ಹಿಂದೆ ಇರುವಂತ ಒಂದು ಜೀವನದ ಅನುಭವಗಳು ಬಹಳ ಕಡಿಮೆ. ಹಾಗಾಗಿ ಏನೋ ನಾವು ಒಂದಿಷ್ಟು ಅನುಭವವನ್ನು ಪಡೆದಿದ್ದೀವಿ. ಅದನ್ನ ಈ ಜನರೇಷನ್ಗೆ ಸ್ವಲ್ಪ ನಾವು ಹೇಳೋಣ ಅಂತ ನಾನು ಇಲ್ಲಿ ಕೂತಿದ್ದೀನಿ. ಲಕ್ಷ್ಮಿ, ನಿಮ್ಗೊಂದು ಅಂದ್ರೆ ನಾನು ತಿಳ್ಕೊಬೇಕು ಅಂತ, ಈಗ ಮಕ್ಕಳು ಸ್ವಲ್ಪ ಒಂದಿಷ್ಟು ವರ್ಷವರೆಗೂ ದೊಡ್ಡವಳಾಗ್ತಾ ಇರ್ತಾಳೆ. ಒಂದು ಟೀನೇಜ್ ಅಲ್ಲಿ ಬಂದಾಗ ನಾವು ಹೆಂಗಿರ್ಬೇಕು, ಆ ಟಾಸ್ಕ್ ಏನು, ಆ ಮನಸ್ಸಿನಲ್ಲಿ ಬರುವಂತಹ ಒಂದು ನಮಗೂ ಇದೆಲ್ಲ ಹೊಸದೇ ಇರುತ್ತೆ. ಫಸ್ಟು ತಾಯಿಯಾಗಿ ನಮಗೂ ಅನುಭವಗಳು ಕಲಿತಾ ಹೋಗ್ತಾ ಇರ್ತೀವಿ. ಅದು ಹೆಂಗೆ ನಾವು ಫೇಸ್ ಮಾಡೋದು? ಆ ಸಮಯದಲ್ಲಿ ನಾವು ಹೆಂಗಿರ್ಬೇಕು? ತುಂಬಾ ಕಷ್ಟನೇ ಆಕ್ಚುಲಿ ಹೇಳ್ಬೇಕಂದ್ರೆ. ಟೀನೇಜಿಗೆ ಬಂದ ಮಕ್ಕಳನ್ನ ಮಾಡೋದೇ ಬಹಳ ಕಷ್ಟ. ಅದು ಈಗ ತುಂಬಾ ಹೊರಗಡೆ ಅಂತೂ ತುಂಬಾ ಹೆಣ್ಮಕ್ಳು ಹೋಗೋದು, ಹೊರಗಡೆ ಇದು ಮಾಡೋದು, ಅವ್ರಿಗೆಲ್ಲ ಹೇಳೋದಿದೆ ಅಲ್ಲ, ಅದೊಂದು ತುಂಬಾ ಟಾಸ್ಕ್ನೇ. ಇದೊಂದು ಅವ್ರ ಜೊತೆ ಫ್ರೆಂಡ್ ಆಗಿ ಇದಾಗಿ ಅವ್ರದ್ದು ಏನು ಭಾವನೆ ಇದೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಆ ಟೈಮಲ್ಲಿ ಅವ್ರಿಗೆ ಹೇಳ್ತಾ ಹೋಗೋದು ಬೆಟರ್ ಏನೋ ಅಂತ ಅನ್ಸುತ್ತೆ. ಮತ್ತೆ ರಮ, ನಾನು ನಿಮ್ಗೆ ಹೇಳ್ತೀನಿ, ಯಾಕಂದ್ರೆ ಇವ್ರ ಮಗಳು ನನ್ನ ಮಗಳು ಕ್ಲಾಸ್ಮೇಟ್ಸ್. ಈಗ ಮದುವೆ ಮಾಡ್ಬೇಕು, ನನ್ನ ಮಗಳು ಒಂದಿಷ್ಟು ಮುಂದಕ್ಕೆ ಹೋಗ್ತಾಳೆ, ಅದು ಖುಷಿ ಆಗತ್ತೆ. ಅದರ ಹಿಂದೆ ಇರುತ್ತಲ್ವಾ ಇನ್ನೊಂದು ಸಂಕಟ. ಅಂದ್ರೆ ಅದು ಸುಖದಿಂದ ಕೂಡಿದ ಒಂದು ಒಳಗಡೆ ಇರುವಂತ ಸ್ವಲ್ಪ ಏನೋ ಒಂದು ಚೂರು ಬೇಜಾರಾಗುತ್ತೆ. ಯಾಕಂತಂದ್ರೆ ಮೊದಲಿರುವ ಸಲಿಗೆ ಇರೋದಿಲ್ಲ. ಒಂದು ಮನೆಗೆ ಹೋಗ್ತಾಳೆ,
ಅಲ್ಲಿ ಒಂದು ನಮ್ಗೆ ಡಿಸ್ಟೆನ್ಸ್ ಆಗ್ತದಲ್ಲ, ನಮ್ಮ ಹಕ್ಕನ್ನ ಕಳ್ಕೊಳ್ಳೋದು ಅಂತ ತಿಳ್ಕೊಬಾರ್ದು. ಜವಾಬ್ದಾರಿ ಅವಳಿಗೆ ಜಾಸ್ತಿ ಆಗುತ್ತೆ, ನಮ್ ಜವಾಬ್ದಾರಿ ಒಂದಷ್ಟು ಸ್ವಲ್ಪ ಸರಿತೀವಲ್ಲ ಆವಾಗ ಬಿಟ್ಟು ಕೊಡುವಂತ ಒಂದು ಬಿಟ್ಟು ಇದ್ರಲ್ಲಿ ಕೊಡುವಾಗ ಅಗತ್ಯ ಸ್ವಲ್ಪ ಪಡುತ್ತೆ. ಬೇಜಾರಾಗಿರುತ್ತೆ. ಬೇಜಾರಾಗುತ್ತೆ, ತುಂಬಾ ಅದು ಬೇಜಾರಾಗುತ್ತೆ. ಎಷ್ಟು ಕಷ್ಟ ಆಗ್ತದೆ ನಿಭಾಯಿಸೋದು ಹೆಂಗ್ ನಿಭಾಯಿಸ್ಕೊಂಡು ಹೋಗ್ತಾಳ ಅನ್ನೋದು ಹಾ. ಟೆನ್ಷನ್ ಇರುತ್ತೆ. ಟೆನ್ಷನ್ ಇರುತ್ತೆ. ಫ್ರೆಂಡ್ಸ್, ಈಗೆಲ್ಲ ನಿಮ್ಮೆಲ್ಲ ಹೇಳ್ತಾ ಇದ್ದೀನಿ, ಎಲ್ಲರೂ ಅಷ್ಟೇ, ಪ್ರತಿಯೊಂದು ಮಗುವನ್ನ ಹೆತ್ತ ತಾಯಿಗೂ ತಂದೆ ತಾಯಿ ಇಬ್ಬರಿಗೂ ಇದೊಂದು ಅನುಭವನೇ. ಬಹಳ ಅಂದ್ರೆ ಬಹಳ ಕಷ್ಟ. ಯಾಕಂತಂದ್ರೆ ಇಲ್ಲಿ ನೋಡ್ರಿ, ಹೊಟ್ಟೆನಲ್ಲಿ ಹಿಂಗೆ ಇರುತ್ತೆ ಮಗು, ಇಷ್ಟು ಹುಷಾರಾಗಿ ಒಂದು ತಿಂಗಳು ಮಗುವಿಂದಾನು ಹಿಂಗೆ ನೋಡ್ಕೊಂಡು ಹಂಗೆ ತಿಂದ್ರೆ ಹಿಂಗಾಗುತ್ತೆ, ಹಿಂಗೆ ತಿಂದ್ರೆ ಚೆನ್ನಾಗಿ ಬೆಳೆಯುತ್ತೆ, ಅದು ಕೇಳಬೇಕು ಇದು ಕೇಳಿದ್ರು ಒಳಗಡೆ ಮಗು ಹಿಂಗೆ ಚೆನ್ನಾಗಿರುತ್ತೆ ಅಂತ ಪ್ರೀತಿಯಿಂದ ಸಾಕ್ತೀವಿ. ಅದು ಆಚೆ ಬಂದಾಗ ಅಷ್ಟು ಖುಷಿ ಪಡ್ತೀವಿ. ಅದು ಮಗು ಹಿಂಗೆ ಬೆಳೀತಾ 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 ಎಷ್ಟು ಖುಷಿ ಅಂದರೆ, ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ ಈ ಥರ ಆಗ್ತದೆ. ಆದರೆ ಆ ಬೆಳೆಯೋ ಒಂದು ಹಂತ ಈ ಕೈ ಮೇಲೆ ಹೋಗ್ತಾ ಇದ್ರೆ ನಮ್ಗೆ ಖುಷಿನೇ ಮಗು ನೋಡ್ತಾ. ಆದರೆ ಆ ಮಗುವು ನಮಗೆ ಈ ಡಿಸ್ಟೆನ್ಸ್ ಜಾಸ್ತಿ ಆಗ್ತಾ ಇರೋದು ಅಂತ ನಮ್ಗೆ ಗೊತ್ತಾಗೋದೇ ಇಲ್ಲ. ಇನ್ನೂ ಮಕ್ಕಳು ಜೊತೆ ಒಂದು ಹಾಯಾಗಿ ತುಂಬ ಖುಷಿನಲ್ಲೇ ಇರ್ತೀವಿ. ಆದರೆ ನಾವು ಒಂದಿಷ್ಟು ಅವ್ರ ಜೊತೆ ಫ್ರೆಂಡ್ಸ್ ಅನ್ನೋ ಸರ್ಕಲ್ ಅವ್ರ ಜೀವನದಲ್ಲಿ ಬರುತ್ತೆ, ನಮ್ಮ ಸರ್ಕಲ್ ಸ್ವಲ್ಪ ದೂರ ಸರಿತಾ ಇರುತ್ತೆ. ಆ ಸಮಯದಲ್ಲಿ ತಂದೆಗಾಗಿ ತಾಯಿಗಾಗಿ ಭಾಳ ಒಂದು ಏನಂತೀರ, ಆಚೆ ಹೋದ ಮಕ್ಕಳ ಮೇಲೆ ನಮ್ಮದು ಗಮನ ಇಡೋದು, ಅವ್ರು ಸರಿಯಾದ ದಾರಿನಲ್ಲಿ ಇದ್ದಾರಾ ಇಲ್ಲವಾ ಅನ್ನೋದು, ಒಂದು ಹೆಣ್ಣು ಮಗಳಾಗಿ ಒಂದು ತಾಯಿಗೆ ತಂದೆಗಾಗಿ ಭಾಳ ಒಂದು ಟಾಸ್ಕಿನ ಒಂದು ಸಂದರ್ಭ ಇದು. ಆ ಸಂದರ್ಭದಲ್ಲೂ ಅಷ್ಟೇ ಹೆಣ್ಣು ಭಾಳ ಬಯಸ್ಕೊತಾರೆ. ಈ ಥರ ಗಂಡನ ಹೇಳೋವಾಗಿಲ್ಲ, ಗಂಡನ ಹತ್ರನೂ ಬಯಸ್ಕೋಬೇಕು, ಈ ಥರ ಮಕ್ಕಳನ್ನು ಆರಿಸ್ಕೋಬೇಕು. ಮಕ್ಕಳೇನಾದಂದ್ರೆ ನೀನು ಹಿಂಗೆ ಮಾಡ್ತೀಯ ಮತ್ತೆ ಮಕ್ಕಳಂತಾರೆ, ಗಂಡ ನಿನ್ನಿಂದ ಹೆಂಗಾಯ್ತು ಅಂತಾರೆ. ಈ ಮಹಿಳೆ ಇದೆಯಲ್ಲ, ಫುಟ್ಬಾಲ್ ಇದ್ದಂಗೆ, ಫುಟ್ಬಾಲ್ ಆ ಕಡೆ ತಳ್ಳಿದ್ರೆ ಈ ಕಡೆ ಬೀಳ್ತೀವಿ, ಈ ಕಡೆ ತಳ್ಳಿದ್ರೆ ಈ ಕಡೆ ಬೀಳ್ತೀವಿ, ಈ ಕೋರ್ಟು ಈ ಥರ ಇರುತ್ತೆ. ಒಂದು ತಾಯಿಯ ಪಾತ್ರದಲ್ಲಿ ಮಹಿಳೆ, ಇದು ನೀವು ಮರಿಬಾರ್ದು ಮಕ್ಕಳ. ನಿಮ್ಮ ಭವಿಷ್ಯತ್ತಕ್ಕೋಸ್ಕರ ತಾಯಿ ಅನ್ನೋ ತ್ಯಾಗ ಇದೆಯಲ್ಲ ಬಹಳ ದೊಡ್ಡದಿದೆ. ನೀವು ತಾಯಿ ಆದಾಗ ಮಾತ್ರ ನಿಮಗೆ ಅದು ಅರಿವು. ಯಾಕಂದ್ರೆ ನಾವು ಎಷ್ಟು ಹೇಳಿದ್ರು ನಮ್ಮ ಬಗ್ಗೆ ನಾವು ಹೇಳ್ಕೊಳಕ್ಕಾಗುತ್ತೆ. ನಿಮ್ಮ ಅನುಭವಕ್ಕೂ ಬಂದಾಗ ಅದರ ಬೆಲೆ, ಅದರ ವೈಶಿಷ್ಟ್ಯತೆ ಅನ್ನೋದು ನಿಮಗೂ ಗೊತ್ತಾಗುತ್ತೆ. ಆದ್ದರಿಂದ ನಾವು ಆಚೆ ಬರಲಿಕ್ಕೆ ಸುಮಾರು ದಿನಗಳು ಬೇಕಾಗುತ್ತೆ. ನೀವು ಒಳ್ಳೆಯ ಮಾರ್ಗದಲ್ಲಿ ನನ್ನ ಮಗಳು ನನ್ನ ಮಕ್ಕಳು ಚೆನ್ನಾಗಾಗಬೇಕು ಅಂತ ಆಶಿಸುವಲ್ಲಿ ತಂದೆ ತಾಯಿದ್ರು ಬಿಟ್ಟರೆ ಪ್ರಪಂಚದಲ್ಲಿ ಬೇರೆಯವರು ಇಲ್ಲ. ಅದನ್ನು ನೀವು ದಯವಿಟ್ಟು ತಿಳ್ಕೊಳ್ಳಿ ಅಲ್ವಾ. ನಮ್ಮಂತ ತಾಯಿ ತಂದರಿಗಂತೂ ವೆಲ್ ವಿಷಸ್ ಪ್ರಪಂಚದಲ್ಲಿ ಯಾರು ಇಲ್ಲ, ಅವ್ರನ್ನ ಬಿಟ್ಕೊಡ್ಬೇಡಿ. ಇದು ಒಂದು ಎಪಿಸೋಡ್ ಆಯಿತು, ಅಂದರೆ ಹೆಣ್ಣಿನ ಜೀವನದಲ್ಲಿ ಒಂದು ಹಂತ. ನೆಕ್ಸ್ಟ್ ಈಗ ಮಕ್ಕಳೇ ಮದುವೆ ಆದ ನಂತರ ನಾವು ಅಷ್ಟೊತ್ತಿಗೆ ಒಂದಿಷ್ಟು 40+ ಬಂದ್ಬಿಡ್ತೀವಿ. ಈಗ ಅವರೊಂದಿಷ್ಟು ಎಜುಕೇಷನ್ ಆಗುತ್ತೆ, ಒಂದು ಬರ್ತದೆ. ಈಗ ಮದುವೆ ಮಕ್ಕಳು ಏನಮ್ಮ ಮಾಡ್ತಾ ಇದ್ದೀರಾ, ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಮಗಳೇನು ಮಾಡ್ತಿದ್ದಾಳೆ, ಇನ್ನು ನೋಡ್ಬೇಕಲ್ವಾ, ಎಲ್ಲಾದ್ರೂ ನೋಡ್ತಿದ್ದೀರಾ, ಪ್ರಯತ್ನ ಪಡ್ತಿದ್ದೀರಾ ಅಂತ ಗಂಡು ಮಕ್ಕಳ ತಾಯಿನೂ ಕೇಳ್ತಾರೆ, ಹೆಣ್ಮಕ್ಳ ತಾಯಿನೂ ಕೇಳ್ತಾರೆ. ಈ ತಾಯಿಗೆ ಆವಾಗಿಂದ ಗೊಂದಲ ಆಗುತ್ತೆ. ಫಸ್ಟ್ 1-2 ಸಲ ಮಾತ್ರ ಸ್ವಲ್ಪ ಗೊಂದಲ ಭಯನ ಆಗುತ್ತೆ. 1-2-3 ಆದ್ಮೇಲೆ ನಾರ್ಮಲ್ ಆಗ್ಬಿಡ್ತೀವಿ. ಓಕೆ, ಆಕ್ಸೆಪ್ಟ್ ಮಾಡ್ಕೊಳ್ಬೇಕು ಅಂತ. ಅದೊಂದು ಚಿಂತೆ, ನನ್ನ ಮಗಳು ಯಾರೋ ಫೋನ್ ಮಾಡ್ಬಿಟ್ಟು ಮದುವೆ ಮಾಡ್ತೀರಾ ಅಂತ ಕೇಳ್ತಿದ್ದೀರಾ ಅಂತ ಅದೊಂದು ಡಿಪ್ರೆಷನ್, ಅದೊಂದು ತಲೆನೋವು ಅಲ್ಲ, ಒಂದು ಫೀಲಿಂಗ್ಸ್ ಆಗ್ತದೆ. ಇದು ಎಲ್ಲರಿಗೂ ಆಗುತ್ತೆ, ಗಂಡು ಮಕ್ಕಳ ತಾಯಿಗೂ ಆಗುತ್ತೆ, ಇದು ಆಗುತ್ತೆ. ನನ್ನ ಮಗಳನ್ನ ಅವ್ರು ಕೇಳ್ತಿದ್ದಾರೆ, ಈಗ ಮದುವೆ ಮಾಡಿ ಕಳಿಸ್ಬೇಕಲ್ಲ ಅಂತ ಒಂದು ಆ ಶಾಕ್ ತರ ಅನಿಸ್ತದೆ. ಏನೋ ನಮ್ದು ಒಂದು ಜೀವ ಒಂದು ಕಳ್ಕೊಂಡು ಒಂದು ಕಟ್ ಮಾಡಿ ಕೊಡೋ ಹಾಗೆ ಅಷ್ಟು ನೋವು ಅನಿಸ್ತದೆ. ಬಹಳ ಅದೊಂಥರ ಹಿಂಸೆ ಆಗುತ್ತೆ. ಅದೇ ಅಂದ್ರೆ ಪ್ರಕೃತಿ ಸಹಜ. ಅದು ಕಾಲಘಟ್ಟದಲ್ಲಿ ಮುಂದಕ್ಕೆ ಹೋಗ್ತಾ ಒಂದೊಂದು ಹಂತ ಅದು ನಾವು ಫೇಸ್ ಮಾಡಲೇಬೇಕಾಗುತ್ತೆ. ಅಂಥದ್ರಲ್ಲಿ ಈಗ ಮಗಳು ಮದುವೆ ತುಂಬಾ ಖುಷಿ. ಯಾರು ಮಾಡಿರಬಾರ್ದು ನನ್ನ ಮಗಳ ಮದುವೆ, ನನ್ನ ಮಗ ಮದುವೆ ಯಾರು ಮಾಡಬಾರ್ದು. ಅಷ್ಟು ಅದ್ದೂರಿಯಾಗಿ ಮಾಡಬೇಕು, ಅಷ್ಟು ಚೆಂದ ಮಾಡಬೇಕು, ನನ್ನ ಬಡ್ಜೆಟಲ್ಲಿ ಏನಿದೆಯೋ ಅಷ್ಟು ಚೆಂದ ಮಾಡಬೇಕು ಅಂತ ಆ ಆಸೆಗಳು ಈ ಆಸೆಗಳು ಅವ್ರು ಕೇಳಿ ಇವ್ರು ಕೇಳಿ ಚೆಂದ ಮದುವೆ ಅಂತೂ ಮಾಡ್ತೀವಿ. ಮದುವೆದ ನಂತರ ಈಗ ಗಂಡು ಮಕ್ಕಳದ್ದು ಪರವಾಗಿಲ್ಲ, ಆದರೆ ಗಂಡು ಮಕ್ಕಳ ತಾಯಿಗೂ ಒಂದು ಟಾಸ್ಕ್ಗಳಿರುತ್ತೆ. ಯಾಕಂದರೆ ಅವರು ಹಾರಾಗಿ ಇದನ್ನು ನಾನು ಇಲ್ಲಿ ಪಾಯಿಂಟ್ ಮಾಡಬೇಕು ಕರೆಕ್ಟ್. ಯಾವಾಗಲೂ ಹೆಣ್ಮಕ್ಳು ಕಳಿಸ್ತೀವಿ, ನಮಗೂ ಏನೋ ಕಷ್ಟ ಅಂತೀವಿ. ಇಲ್ಲ, ಗಂಡು ಮಕ್ಕಳ ತಾಯಿದ್ರು ಒಂದು ಟಾಸ್ಕು, ಅದೊಂದು ತುಂಬ ಕಷ್ಟ ಇದೆ. ಅವ್ರ ಮನೆಯಲ್ಲಿ ರಾಣಿಯಾಗಿರ್ತಾರೆ ಅತ್ತೆಂದರು. ಸೊಸೆ ಬಂದ ಮೇಲೆ ಇಲ್ಲಿ ಕೂತು ಒಂದಿಷ್ಟು ಸಲಿಗೆಯಿಂದ ಬಂದಾಗ ಇವ್ರಿಗೇನೋ ನನ್ನ ಪ್ಲೇಸ್ನಲ್ಲಿ ನನ್ನ ಸೊಸೆ ಬಂದಲ್ಲ ಅಂತ ಒಂದಿಷ್ಟು ಇರುತ್ತೆ. ಅದು ಅವ್ರ ಸಾಯಂಕಾಲದಿಂದ ಅವರು ಒಂದು ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅದೊಂದು ಅವಕಾಶ. ನಮ್ಮ ಹೆಣ್ಮಕ್ಳಿಗೆ ತಾಯಿಗಳಿಗೆ ಏನಂತಂದ್ರೆ, ನನ್ನ ಮಗಳು ಅವ್ರ ಮನೆಗೆ ಹೋಗ್ಬಿಟ್ರಲ್ಲ, ನನ್ನ ಮನೆಗೆ ಖಾಲಿ ಆಯ್ತಲ್ಲ ಅಂತ ನಾವು ಇಲ್ಲಿ ಕೊರ್ಬೋದು. ಒಟ್ಟು ಕೊರ್ಗಂತ ಇಬ್ಬರು ಇದು ಹೆಣ್ಮಕ್ಳ ಮದ್ವೆ ಹಾಗಲಕಾಯಿ ಪಲ್ಯ. ಹೆಂಗೆ ಅಂದ್ರೆ ನೋಡ್ರಿ, ಕಹಿ
ಕಹಿ ಆದ್ರೆ ಒಳ್ಳೆದು. ನಾವು ಮಕ್ಕಳ ಮದ್ವೆ ಮಾಡ್ಲೇಬೇಕು, ಹೆಣ್ಮಕ್ಳಿಗೆ ಅಂದ್ರೆ ಯಾರಾದ್ರೂ ಮಾಡ್ಲೇಬೇಕು, ಅಲ್ವಾ? ಹೆಣ್ಮಕ್ಳಿಗೆ ಹಾ, ಮಾಡ್ಲೇಬೇಕು. ಮಾಡ್ಬೇಕು. ಹಂಗಾಗಿ ನಮ್ಗೆ ಅದು ಹಾಗಲಕಾಯಿ ಪಲ್ಯ, ಆ, ಅದು ಆರೋಗ್ಯಕ್ಕೆ ಒಳ್ಳೇದು. ಒಳ್ಳೇದು, ಅದು ಅದಕ್ಕೆ ಕಹಿ. ನಾವು- ಕಹಿ ಅದು ನನ್ನ ಆದ್ರೆ ಆರೋಗ್ಯಕ್ಕೆ ಒಳ್ಳೇದೇನೆ ಅಲ್ವಾ? ಆ. ಗಂಡು ಮಕ್ಕಳ ಮದ್ವೆ ಆಲೂಗೆಡ್ಡೆ ಪಲ್ಯ ಓ, ಜಾಸ್ತಿ ತಿಂದ್ರೆ ವಾಯು. ಎಲ್ರಿಗೂ ಇದು ಅನ್ಸುತ್ತೆ. ಓ, ಇದು ನನ್ನ ಚೆನ್ನಾಗಿದೆ. ಪ್ರಕಾರ ಇದು ಚೆನ್ನಾಗಿದೆ. ಎರಡು ಪಲ್ಯಗಳೇ ಹಾ. ಆದ್ರೂ ಪಲ್ಯಗಳು ಹಾಗೆ ಇರ್ಲೇಬೇಕು. ಹೋಗ್ಬೇಕು. ಬೇಕೇ ಬೇಕು ಅಡಿಗೆಗೆ, ಊಟಕ್ಕೆ. ಹ್ಮ್. ಆದ್ರೆ ಒಂದರಿಂದ ಈತು ಅನುಭವ ಆ ಗುಣಗಳು ಮಾತ್ರ ಅವೇ ಬೇರೆ ಅಷ್ಟೇ. ಇಬ್ರು ತಾಯಂದ್ರಿಗೂ ಅನುಭವ ಬರುವಂತದ್ದು ಅನ್ನೋದು ನನಗೆ ಅನ್ಸುತ್ತೆ. ಈಗ ನಾವು ಈ ಮದುವೆ ಆಗಿದ್ದೀವಿ, ಇದಾಯ್ತು. ಈಗ ಖುಷಿ ಆಯ್ತು, ಎಲ್ಲ ಮಕ್ಕಳಾಯ್ತು, ಸಸಂದ್ರ ಆಯ್ತು, ಎಲ್ಲಾನು ಆಯ್ತು. ನೆಕ್ಸ್ಟ್ ಬರೋ ಚಾಲೆಂಜಸ್ ಏನು? ನಮ್ಮ ಪಾತ್ರೆ ಅಂದ್ರೆ ಆ ಕುಟುಂಬದಲ್ಲಿ ನೆಸೆಸಿಟಿ, ಅವಸರ ಅನ್ನೋದು ಸೆಕೆಂಡ್ ಪೋರ್ಷನ್ ಬರ್ತೀವಿ. ಯಾವಾಗಲೂ ಫಸ್ಟ್ ಪೋರ್ಷನಲ್ಲಿಂದ ಸೆಕೆಂಡ್ ಪೋರ್ಷನ್ ಬರ್ತೀವಿ. ಆಗಿರೋದು ನಮಗೆ ಸೈಕಲಾಜಿಕಲಿ ಎಷ್ಟು ಎಫೆಕ್ಟ್ ಆಗುತ್ತೆ ಅಂತಂದ್ರೆ ಲಕ್ಷ್ಮಿ, ನನಗಂತೂ ಭಾಳ ಅನಿಸ್ತು. ಯಾಕಂದ್ರೆ ನಾನೇ ಮಹಾರಾಣಿ, ಯಾವಾಗಲೂ ಅಷ್ಟೇ ನ್ಯಾಚುರಲ್ ಅಲ್ವಾ? ಈಗ ಮಹಾರಾಣಿ ಥರ ನಾನು ಹೇಳ್ದಂಗೆ ಶಾಸನ ಮನೆಯಲ್ಲಿ ಹೆಂಗಿರ್ತೀವಿ. ಇದು ಹೊಸ ಅಂದ್ರೆ ಈಗ ಮಗಳೇ, ನನಗೆ ಒಬ್ಬಳೇ ಮಗಳು, ಆದ್ರೂ ಇನ್ನೊಂದು ಹೊಸ ಕುಟುಂಬದ ಜೊತೆ ನಮ್ಮ ಒಂದು ಸಂಗಾತಿ ಬ್ಯಾಲೆನ್ಸ್ ಬಂದಾಗ ಅವ್ರದ್ದೊಂದು ಬೇರೆ ಇರುತ್ತೆ. ಅವ್ರು ಬೆಳೆದಿರೋ ವಾತಾವರಣ, ವ್ಯವಹಾರಗಳು, ಊಟದಾಗಲಿ ಪ್ರತಿಯೊಂದೂ ಅವ್ರ ಸಂಸ್ಕೃತಿ ಎಲ್ಲ ಡಿಫ್ರೆಂಟ್ ಇರುತ್ತೆ. ಅಂಥದ್ರಲ್ಲಿ ನಾವು ಅದು ಸ್ವಲ್ಪ ಹೊಂದಿಕೊಂಡು ಹೋಗುವಂಥ ಮದುವೆ ಆದ ನಂತರನೇ ನಾವು ಸ್ವಲ್ಪ ಎಳೆದು ನಾವು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು ಪ್ರತಿಯೊಬ್ಬರು. ಆ ಮಾಡ್ಕೊಳ್ಳೋದು ಹೇಳೋದು ಈಸಿನೇ, ಆ ಸಣ್ಣ ಎಳೆ ಇದೆಯಲ್ಲ ಅಲ್ಲಿ ಸ್ವಲ್ಪ ಟಾಸ್ಕ್ ಬರುತ್ತೆ. ಅಲ್ಲಿ ನನ್ನ ಈಗೋನ ಅಲ್ಲಿ ಕಮ್ಮಿ ಮಾಡ್ಕೋಬೇಕಾಗತ್ತೆ. ಆ ಈಗೋ ಅನ್ನೋದು ಕಮ್ಮಿ ಮಾಡ್ಕೊಂಡಾಗ ಅದು ಈಗೋ ಅನ್ನೋಕ್ಕಿಂತ ಹೊಂದಾಣಿಕೆ ಜಾಸ್ತಿ ಹೊಂದಾಣಿಕೆ ಯಾವಾಗ ಬರುತ್ತೆ? ಜಾಸ್ತಿ ಮಾಡಿಲ್ಲ ಅಂತಂದ್ರೆ ಹೊಂದಾಣಿಕೆ ಯಾವಾಗ ಬರಲ್ಲ ಅಂತಂದ್ರೆ ಈಗೋ ಇದ್ದಾಗ. ನಂದು ಆಗಿಲ್ಲ, ನಾನೇನೋ ಕಮ್ಮಿ, ನಂದೇನೋ ಈ ಥರ ಬಂದಾಗ ಏನಾಗುತ್ತೆ, ಹಿಂಗಾಗುತ್ತೆ. ಹಾಗಾಗಿ ನಾವು ಹೊಸ ಜೀವನ, ಹೊಸದು ಆರಂಭದಾಗ 40+ ಆಗುತ್ತೆ. ಈ 40+ನಲ್ಲಿ ಇನ್ನೊಂದು ದೊಡ್ಡ ಟಾಸ್ಕ್ ಭಗವಂತ ನಮ್ಗೆ ಕೊಟ್ಟಿದ್ದಾರೆ. 40+50 ಆ ಏಜಲ್ಲಿ ಬಂದಾಗ ಮೆನೋಪಾಸ್ ಅನ್ನೋದು ಬರುತ್ತೆ. ಭಗವಂತ ನೋಡ್ರಿ ನಿಜವಾಗ್ಲೂ ಎಷ್ಟು ಎಲ್ಲ ಒಂದೇ ಸಲ ಆಗ್ತಿರ್ತಾನೆ ನಮ್ಗೆ, ಹೆಣ್ಣು ಮಕ್ಕಳಿಗೆ ಅಂದ್ರೆ ಬಹಳ ಫೇಸ್ ಮಾಡೋ ಕೆಪಾಸಿಟಿ ಹೆಣ್ಮಕ್ಳಿಗೆ ಇದೆ ಅಂತಾನೋ ಏನೋ ನಮ್ಗೆ ಟೆಸ್ಟ್ ಮಾಡಕ್ಕಂತಾನೋ ಏನೋ ಗೊತ್ತಿಲ್ಲ. ಭಗವಂತ ಕರೆಕ್ಟ್ ಮಕ್ಕಳು ನಮ್ಮಿಂದ ಒಂಚೂರು ನಮ್ಮ ಡಿಪೆಂಡೆನ್ಸಿಯಿಂದ ಆಚೆ ಹೋಗೋದು ಅದೇ ಟೈಮ್. ಮತ್ತೆ ನಮಗೂ ಸ್ವಲ್ಪ ಈ ಮೆನೋಪಾಸ್ ಬಂದಾಗ ಏನಾಗುತ್ತೆ, ಮೂಡ್ ಚೇಂಜಸ್, ಸ್ವಿಂಗಿಂಗ್ ಮೂಡ್ಸ್ ಬಹಳ ಇರ್ತದೆ. ಸಿಟ್ಟು ಬರುತ್ತೆ, ಕೋಪ ಬರುತ್ತೆ, ಡಿಪ್ರೆಷನ್ ಬರುತ್ತೆ. ಏನಾದರೂ ನಂಗೆ ಅನ್ಕೊಂಡಿದ್ದು ಆಗಿಲ್ಲ ಅಂತಂದ್ರೆ ಎದುರುಗಡೆ ಯಾರಿಲ್ಲ ಅಂದ್ರೆ ಹೊಡೆದ್ಬಿಡೋಣ ಅನ್ನೋಷ್ಟು ಒಂದು ಸಲ ಬಂದ್ಬಿಡುತ್ತೆ. ಫ್ರೆಂಡ್ಸ್, ನಾನು ಇದೆಲ್ಲ ಎಷ್ಟು ಓಪನ್ ಆಗಿ ಹೇಳ್ತಾ ಇದ್ದೀನಿ ಅಂದ್ರೆ ಕೆಲವೊಂದು ಹೇಳ್ಕೊಡಲ್ಲ, ಇದು ನಿಜ, ಇದು ಸತ್ಯದ ಜೀವನ. ಹಾಗಾಗಿ ಹೇಳ್ತಾ ಇದ್ದೀನಿ. ಅಷ್ಟು ನಾವೆಲ್ಲ ಒಂದು ಶರೀರದಲ್ಲಿ ಬದಲಾವಣೆಗಳಾಗ್ತಾ ಇರ್ತದೆ. ಅಂಥದ್ರಲ್ಲಿ ನಮ್ಗೆ ಏನಾಗುತ್ತೆ, ಈ ಟಾಸ್ಕ್ಗಳೆಲ್ಲ ಬರುತ್ತೆ. ನಂತರ ಇದಾದ ನಂತರ ಏನಾಗುತ್ತೆ, ನಂತರ ಏನಾಗುತ್ತೆ, ರಿಟೈರ್ಡ್ ಅಥವಾ ಒಂದು ಅವರ ಕೆಲಸದಿಂದ ಪತಿದೇವರು ಕೆಲಸದ ನಿಷ್ಕ್ರಮಣ ಬಂದು ನಮ್ಮ ಹತ್ರ ಇದ್ದಾಗ ಅವ್ರದ್ದೊಂದು ಥರ ಸೈಕಲಾಜಿಕಲ್ ಮೂಡ್ಸ್ ಇರುತ್ತೆ. ಅವ್ರು ಬ್ಯಾಲೆನ್ಸ್ ಮಾಡೋದಾ, ನಮ್ಮ ಮೆನೋಪಾಸನ್ನು ಬ್ಯಾಲೆನ್ಸ್ ಮಾಡೋದಾ, ಮಕ್ಕಳ ಮುಂದಿನ ಏನಂದ್ರೆ ಹೆರಿಗೆ ಅನ್ನೋದು, ನೆಕ್ಸ್ಟ್ ಏನೋ ಶ್ರೀಮಂತದ್ದು ಅದು ಇದು ಅದನ್ನು ಬ್ಯಾಲೆನ್ಸ್ ಮಾಡೋದಾ, ಹೆಂಗೆ ಮಾಡೋದು? ಅವಾಗ ಹೆಣ್ಮಕ್ಕಳು ಸಿಕ್ಕಾಪಟ್ಟೆ ಟಾಸ್ಕ್ಗಳಿರುತ್ತೆ. ಹಾಗಾಗಿ ಇದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಾನು ಭಗವಂತ ಡಬಲ್ ಶಕ್ತಿ ಕೊಟ್ಟಿದ್ದಾನೆ. ಯಾಕಂದರೆ ಗಂಡು ಮಕ್ಕಳು ಇವೆಲ್ಲ ಕೊಟ್ಟರೆ ತಡೆಯೋಕ್ಕಾಗಲ್ಲ, ಗೊತ್ತಾ ಅಲ್ವಾ? ಈಗ ಮನೆಯಲ್ಲೇ ನೋಡಿ, ಒಂದಿಷ್ಟು ಏನಾದ್ರು ಕಟ್ ಮಾಡ್ಕೊಳ್ಳಿ, ಒಂದಿಷ್ಟು ಕಾಲಿಗೆ ಏನಾದ್ರು ಗಾಯ ಹಾಕೊಳ್ಳಿ, ಸ್ವಲ್ಪ ದೊಡ್ಡ ನಮಗೆಲ್ಲ ದೊಡ್ಡ ಸೇವೆ ಮಾಡಬೇಕು, ಅದು ತಡೆಯೋಕ್ಕಾಗಲ್ಲ. ಗೊತ್ತಾಗಲ್ಲ, ನಾವೇನಾದ್ರು ಮಲಗಿದ್ ಗೊತ್ತಾಗುತ್ತೆ ಹಂಗೆ ಒದ್ದಾಡ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಸ್ಟ್ರಾಂಗ್ ಯಾವಾಗಲೂ ಶಕ್ತಿ ಭಗವಂತ ಸ್ಟ್ರಾಂಗ್ ಇರ್ತದೆ. ಹಾಗಾಗಿ ಅದೊಂದು ಹಂತ. ಇಷ್ಟೆಲ್ಲ ಆಗಿದೆ, ಮಕ್ಕಳು ಆಯಿತು, ಮೊಮ್ಮಕ್ಕಳು ಬರ್ತಾರೆ. ಮೊಮ್ಮಕ್ಕಳು ಬಂದ ಮೇಲೆ ಅದೊಂದು ಥರ ಅದೊಂದು ಏಜ್ ಬರುತ್ತೆ, ಅದೊಂದು ಜೀವನ ಸ್ಟಾರ್ಟ್ ಆಗುತ್ತೆ. ಆ ಜೀವನದಲ್ಲಿ ನಮಗೆ ಅಡ್ಜಸ್ಟ್ಮೆಂಟ್ ಅನ್ನೋದು ಇನ್ನೂ ಮಾಡಬೇಕಾ ಅನಿಸುತ್ತೆ.
ಅನ್ಸುತ್ತಾ ನಿಮ್ಗೆಲ್ಲ? ನಿಮ್ಗೇನಿಲ್ಲ ಪಾಪ ಇನ್ನು ಸ್ವಲ್ಪ ನಾವೆಲ್ಲ ಹೇಳ್ಕೊಳ್ತೀವಿ. ಅನ್ಸುತ್ತಾ ನಿಮ್ಗೆಲ್ಲ ಆಗ್ಬೇಕಾ, ಇನ್ನು ಬೇಕಾ, ಇನ್ನು ಸ್ವಲ್ಪ ಆಗಲೇಬೇಕು ಈಗ ನೆಕ್ಸ್ಟ್ ಅಲ್ಲ, ಸ್ಟೇಜ್ ಈಗಲೇ ಅನ್ಸಿದೆ ನಿಮ್ಗೆ ಅಡ್ಜಸ್ಟ್ ಆಗೋದು ಅಂತ. ಹಂಗೆ ನಾವು ಹೆಣ್ಮಕ್ಳು ಯಾಕೆ ಅಂತ ಪ್ರಶ್ನೆ ಯಾಕೆ ಗುರು ಅಂತ ಅನಿಸ್ತಾ ಇದಂತೆ. ಹಾಗಾಗಿ ಇದೊಂದು ಪ್ರಶ್ನೆ. ಇಷ್ಟು ಜೀವನ ಒಂದು 50-60 ವರ್ಷದ ನಂತರನೂ ಅಡ್ಜಸ್ಟ್ಮೆಂಟ್ ಅಂದಾಗ ನಮ್ಮ ಸ್ಥಿತಿ ಯೋಚನೆ ಮಾಡಿ. ಹಾಗಾಗಿ ಈ ಸ್ಟೇಜ್ನಲ್ಲಿ ಒಂದು ಸಂಪೂರ್ಣ ಮಹಿಳೆ, ಅದು ಚರಿತ್ರೆ ಅಲ್ಲ, ಫ್ಯೂಚರ್ ಅಲ್ಲ, ಇರುವ ಪರಿಸ್ಥಿತಿ, ಇದು ಸತ್ಯ ಜೀವನ. ಇದನ್ನು ನಾವು ಆಕ್ಸೆಪ್ಟ್ ಮಾಡ್ಕೊತ ಬಂದಾಗ ನಮಗೆ ಏನು, ನಾವು ಏನು ಅಂತ ಒಂದು ಪ್ರಶ್ನೆ ಕೊನೆಯೇ ಮೂಡುತ್ತೆ. ಯಾಕಂದರೆ ಎಲ್ಲರೂ ಮಕ್ಕಳು ಆರಾಮ್ಸೆ ಇರ್ತಾರೆ, ಅವ್ರವ್ರ ಜೀವನ ಅವರು ಮುಂದುವರ್ಸ್ಕೊತ ಹೋಗ್ತಾರೆ. ಅದು ಖುಷಿ ಸಂಗತಿನೇ, ಬೇಕೇ ಬೇಕು. ಅದು ಯಾವಾಗಲೂ ಡಿಪೆಂಡ್ ಇದ್ದರೆ ನಮಗೂ ಕಷ್ಟ, ಖುಷಿ ಅದಿಲ್ಲ. ಆದರೆ ನಮಗೆ ನಾವು ಹೇಗೆ ಅದರಿಂದ ನಾವು ಪಾರಾಗಬೇಕು, ಹೆಲ್ತಿ ಆಗಬೇಕು, ಏನು ಮಾಡಬೇಕು, ನೀವು ಹೇಗೆ. ಇವರು ಯೋಗ ಗುರುಗಳು, ಯೋಗ ತುಂಬ ಕೋರ್ಸಸ್ ಮಾಡಿದ್ದಾರೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಇವರು ಯೋಗ ಟೀಚ್ ಮಾಡಿದ್ದಾರೆ. ಹಾಗಾಗಿ ಮನುಷ್ಯನ ಒಂದು ಅಂತರಾಳದ, ಅಂದರೆ ಮನಸ್ಸಿನ ಬಗ್ಗೆ ಮತ್ತು ಫಿಸಿಕ್ ಬಗ್ಗೆ ಎಲ್ಲನೂ ಪರಿಚಯ ಇದೆ. ಮಂಜು ಅವರೇ, ನೀವು ಹೇಳಿ ಇಂಥ ಸ್ಥಿತಿನಲ್ಲಿ. ಯಾಕಂತಂದರೆ ಈ ಸ್ಟೇಜಲ್ಲಿ ಏನಾಗುತ್ತಂದರೆ ತುಂಬ ಪ್ರಶ್ನೆಗಳು ಮೂಡ್ತಾ ಹೋಗ್ತವೆ ಪ್ರತಿಯೊಬ್ಬರಿಗೂ ಸಹ. ಯಾಕೆ ಇಷ್ಟೆಲ್ಲ ಮಾಡಿದ್ದೀವಿ, ಇಷ್ಟೇನಾ ಅನಿಸ್ಬಿಡುತ್ತೆ ಒಂದೊಂದು ಸಲ. ಇಷ್ಟ ಅಂತ ಅನ್ನೋದು ಖುಷಿ ಆಗುತ್ತೆ, ಎಲ್ಲರೂ ಇರುತ್ತೆ ಮಿಶ್ರಣ. ಖುಷಿ ಆಗುತ್ತೆ, ನನ್ನ ಜವಾಬ್ದಾರಿ ನಾನು ಚೆನ್ನಾಗಿ ಮಾಡಿದ್ದೀನಿ ಅನ್ನೋದೊಂದು ಖುಷಿ ಜೊತೆಗೆ ಎಲ್ಲೋ ಒಂದು ಕಡೆ ಒಂದು ಲೋನ್ಲಿನೆಸ್, ಒಂಟಿತನ ಅನ್ನೋದು, ಮನಸ್ಸಿಗೆ ಇನ್ನೂ ಏನೋ ಮಾಡ್ಬೇಕನ್ಸುತ್ತೆ, ಇನ್ನೂ ಏನೋ ಪಡಿಬೇಕನ್ಸುತ್ತೆ. ಇದೆಲ್ಲ ಒಂದು ಮಿಶ್ರಣದ ಒಂದು ಭಾವನೆಗಳು. ಹೆಂಗೆ ಮಾಡ್ಬೇಕಂತ ಅನ್ಸುತ್ತೆ? ಅದು ಖಂಡಿತ ಇರುತ್ತೆ. ನೀವು ಹೇಳಿದ್ದು 100ಕ್ಕೆ 100 ಸತ್ಯ. ಯಾಕೆ ಅಂತಂದ್ರೆ ಈಗ ಹೇಳಿದ್ರೆ ಹೆಣ್ಣು ಎಷ್ಟು ಶಕ್ತಿಶಾಲಿನೋ ಅವಳ ಭಾವನೆಗಳು ಕೂಡ ಅಷ್ಟೇ ಶಕ್ತಿಶಾಲಿ. ಆ ಶಕ್ತಿ ಹೇಗೆ ಅಂತಂದ್ರೆ ಆ ಶಕ್ತಿ ಒಂದತ್ರ ಇರಲ್ಲ. ನಮಗ್ ಗೊತ್ತಿರೋಂಗೆ ಶಕ್ತಿ ಒಂದತ್ರ ಅದು ಇರಕ್ ಸಾಧ್ಯನೇ ಇಲ್ಲ. ಅಂದ್ರೆ ಅವಳು ಚಲನಾಶೀಲಳು ಅಲ್ವಾ. ಆ ಚಲನೆ ಯಾವಾಗ್ಲೂ ಇರ್ಲೇಬೇಕು. ಈಗ ನೀವ್ ಹೆಂಗ್ ಹೇಳಿದ್ರಿ, ನಾವು ಒಂದು ಹೆಣ್ಮಗು ಆಗಿದ್ವಿ, ಆಮೇಲೆ ಮಗಳಾದ್ವಿ, ಆಮೇಲೆ ಹೆಂಡತಿ ಆದ್ವಿ, ತಾಯಿ ಆದ್ವಿ, ಸೊಸೆ ಆದ್ವಿ, ಈಗ ಆಮೇಲೆ ಅತ್ತೆ ಆದ್ವಿ. ಇದೆಲ್ಲವನ್ನು ಒಂದು ಬೇಕಾದಷ್ಟು ಪಾತ್ರಗಳನ್ನ ಮಾಡ್ತಾ ಮಾಡ್ತಾ ನಾವು ಒಂದು ಲೆವೆಲಿಗೆ ಬರ್ತೀವಿ. ಈಗ ನಿಮ್ಮ ಪ್ರಶ್ನೆ ಏನು ಅಂದ್ರೆ, ಆಗ್ಲೇ ನಾವು ಅಜ್ಜಿಗಳ ಲೆವೆಲ್ಗೆ ಬಂದಾಗ ನಮ್ಮ ಮನಸ್ಥಿತಿಯನ್ನ ಹೇಗೆ ಕಾಪಾಡ್ಕೋಬೇಕು ಅಂತ. ಇಷ್ಟರ ಮಧ್ಯದಲ್ಲಿ ನಾವು ನಮ್ಮ ಜೀವನವನ್ನ ಬರೀ ಬೇರೆಯವ್ರಿಗಾಗಿನೇ ಸೌಸ್ತಾ ಇದ್ವಿ ಅನ್ನೋದು ಎಲ್ಲರ ಒಂದು ಮನಸ್ಸಲ್ಲಿ ಬಂತು. ಆ ಸೌಸೋದರ ಮಧ್ಯದಲ್ಲಿ ನಾವು ನಮಗೇನ್ ಬೇಕು ಅಂತ ಎಂದಾದ್ರೂ ಒಂದಿನ ಕೇಳ್ಕೊಳ್ಬೇಕಾದ್ದು ಬಹಳ ಅತ್ಯವಶ್ಯಕವಾದಂತಹದ್ದು. ಆ ಕೇಳ್ಕೊಂಡಾಗ ನಮ್ಗೆ ಉತ್ತರ ಖಂಡಿತ ಸಿಗುತ್ತೆ. ನನಗೂ ಏನೋ ಬೇಕಿರುತ್ತೆ. ನಾ ಹೇಳ್ದೆ ನಂಗೆ ಬೇಗ ಮದ್ವೆ ಆಯ್ತು ಅಂತ, ನನ್ಗೇನೇನೋ ಕಲಿಬೇಕಂತ, ಓದ್ಬೇಕಂತ, ಅದೆಲ್ಲ ಇತ್ತು. ಅದಾದ್ಮೇಲೆ ಆ ಹಾರ್ಮೋನಲ್ ಚೇಂಜಸ್ ಬರುತ್ತೆ. 40 ವರ್ಷಕ್ಕೆ ಶುರು ಆಗುತ್ತೆ. ಆ ಹಾರ್ಮೋನಲ್ ಚೇಂಜಸ್ ಆದಾಗ ಮನಸ್ಸು ನಮ್ಮ ಮಾತು ಖಂಡಿತ ಕೇಳಲ್ಲ. ಹಂಗಾಗಿ ನಾವು ಎಲ್ಲಿ ರಿಪೇರಿ ಮಾಡಬೇಕೋ ನಾವು ಅಲ್ಲಿ ರಿಪೇರಿ ಮಾಡೋದನ್ನ ಮೊದಲು ಕಲ್ತ್ಕೋಬೇಕು. ಅಂದ್ರೆ ಏನು, ನಮ್ಮನ್ನ ನಾವು ಮೊದಲು ರೆಸ್ಪೆಕ್ಟ್ ಮಾಡ್ಕೋಬೇಕು, ನಮ್ಮನ್ನ ನಾವು ಮೊದಲು ಲವ್ ಮಾಡ್ಕೋಬೇಕು. ನಾವು ಅದೆಲ್ಲ ಬಿಟ್ಬಿಟ್ಟಿರ್ತೀವಿ. ನಮ್ಮ ಇದರಲ್ಲಿ ನಾವು ನಮ್ಮನ್ನ ಪೂರ್ತಿ ಕಡೆಗಣಿಸ್ಕೊಂಡು ಬೇರೆಯವ್ರಿಗಾಗಿ ಬದುಕ್ತಾ ಇರ್ತೀವಿ. ಅದನ್ನ ನಾವು ಮೊದಲು ನೋಡ್ಕೋಬೇಕು. ಗ್ರೇಟ್ ಇಲ್ಲ, ನಾವು ಗ್ರೇಟ್ ಅಲ್ಲ, ನಾವು ಫೂಲ್ಸ್. ಹೌದಾ? ಫೂಲ್ಸ್ ಆಗ್ತೀವಿ. ಹೌದು. ಅಂದ್ರೆ ಯಾರು ಬುದ್ಧಿವಂತರು ನೋಡಿ, ನಾವು ಒಬ್ರಿಗೆ ಸಹಾಯ ಮಾಡ್ಬೇಕು ಅಂತಿರ್ತೀವಿ. ನಾನ್ ಮೊದ್ಲು ಚೆನ್ನಾಗಿದ್ರೆ ನಿಮಗೆ ಕೈ ಕೊಡಕ್ಕಾಗತ್ತಲ್ವಾ? ಹೌದು. ನಾನೇ ಅಲ್ಲಾಡ್ತಾ ಇದ್ರೆ ನಿಮಗೇನ್ ಸ್ಟ್ರಾಂಗ್ ಆಗ್ಬೇಕಲ್ಲ? ಖಂಡಿತ ಅಲ್ಲ. ಅದು ನಾನು ಸ್ಟ್ರಾಂಗ್ ಆಗೋದು ಯಾವಾಗ ಆಗ್ತೀನಿ? ಹೆಣ್ಣು ಭಾವನೆಗಳ ಒಂದು ಮೂಟೆ. ಹೌದು ಅಲ್ವಾ? ಎಮೋಷನ್ಸ್ ಜಾಸ್ತಿ. ಅಂದ್ರೆ ಏನು, ಅವಳ ಎಮೋಷನ್ಸ್ ಅನ್ನ ಯಾವ ರೀತಿಯ ಎಮೋಷನ್ಸ್ ಇಂದ ನಾನು ಬೆಳಿತೀನಿ, ನಾನು ಸ್ಟ್ರಾಂಗ್ ಆಗ್ತೀನಿ ಅನ್ನೋದನ್ನ ಮೊದ್ಲು ಕಲ್ತ್ಕೋಬೇಕು. ತನ್ನ ಮಕ್ಕಳಲ್ಲೂ, ತನ್ನ ಹೆಣ್ಮಗುನಲ್ಲೂ ಅವಳು ಅದೇ ಭಾವನೆ ಬಿತ್ತಬೇಕು. ಆ ಮಗಳನ್ನ ನಾವು ಹೆಂಗ್ ಕಳ್ಕೊತೀವಿ, ಆ ಕಳ್ಕೊಳ್ಳೋದು ಅಂತಲೇ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಬರೀ ಒಂದು ಆ ಭಾವನೆಗಳ ಸಾಂಗತ್ಯ ಮಗಳಿಗೂ ಬೇಕಿರ್ಬೋದು, ಆದ್ರೆ ಅವಳಿಗೂ ಅಲ್ಲೇನೋ ಅಡಚಣೆಗಳಿರುತ್ತೆ, ಆಗಲ್ಲ ಅವಳಿಗೆ. ಅವಳಿಗೂ ನೋವಿರುತ್ತೆ. ಆ ನೋವನ್ನು ನಾವು ತಗೋಬೇಕಾಗತ್ತೆ. ಅಯ್ಯೋ ನನ್ ಮಗಳ ಪಾಪ ಇದ್ ಮಾಡಕ್ ಆಗ್ತಾ ಇಲ್ವೇ ಅನ್ನುವಂಥದ್ದನ್ನ ನಾವು ತಗೋಬೇಕಾಗತ್ತೆ. ಬರೀ ಹೇಳ್ಕೊಳ್ಳೋದಷ್ಟೇ ಅಲ್ಲ. ಇವತ್ತು ಮಗ ಅಂತ ಹೇಳ್ತೀವಿ, ಮಗನಿಗೂ ಇವತ್ತು ಅದೇ ಇರುತ್ತೆ. ಎರಡೂ ಕಡೆಯಿಂದ ಪ್ರಾಬ್ಲಮ್ ಇರುತ್ತೆ. ಅವಾಗ ಅಂದ್ರೆ ಫಸ್ಟ್ ತಿಂಗು ಮೊದ್ಲು ನಮ್ಮನ್ನ ನಾವು ರೆಸ್ಪೆಕ್ಟ್ ಮಾಡೋದನ್ನ ಕಲಿಬೇಕು. ರೆಸ್ಪೆಕ್ಟ್ ಯಾವಾಗ ಬರುತ್ತೆ? ನಮ್ಮನ್ನ ನಾವು ಪ್ರೀತಿಸ್ತಾ ಬರುತ್ತೆ. ಏನ್ ಪ್ರೀತಿ ಅಂದ್ರೆ, ನಾವೀಗ ಹೇಳಿದ್ವಿ, ನನ್ನ ಜೊತೆ ಕುತ್ಕೊಂಡು 5 ನಿಮಿಷ ಮಾತಾಡಕ್ಕಾಗಲ್ಲ, ಅವ್ರಿಗೆ ಟೈಮ್ ಇರಲ್ಲ ಮಕ್ಕಳಿಗೆ ಅಂತ ಹೇಳಿದ್ವಿ. ನಾವು ನಮಗಾಗಿ ನಮ್ಗೆ ಏನ್ ಟೈಮ್ ಕೊಟ್ಕೋತಾ ಇದೀವಿ ಫಸ್ಟ್ ಕೇಳ್ಕೋಬೇಕು.
ಅವರು ಕೇಳ್ತಿದೀವಲ್ಲ, ನಮ್ಮ ಮಕ್ಕಳು ನಮ್ಮ ಜೊತೆ ಕುತ್ಕೊಂಡು ಮಾತಾಡೋಕ್ಕಾಗ್ತಿಲ್ಲ ಅಂತ ನನ್ನ ಜೊತೆ ನಾನು ಕುತ್ಕೊಂಡು ಮಾತಾಡ್ಬೇಕು ಫಸ್ಟು. ಅವಾಗ ನನಗೇನು ಬೇಕು ಅಂತ ಗೊತ್ತಾಗುತ್ತೆ. ನನಗೇನು ಬೇಕಾಗಿದೆ, ನನಗೆ ಪ್ರೀತಿ ಬೇಕು, ಹೌದಾ ಪ್ರೀತಿ ಬೇಕು, ಮೊದಲು ನನ್ನನ್ನು ನಾನು ಪ್ರೀತಿಸ್ಕೊಳ್ಳೋಣ. ನನ್ನನ್ನು ನಾನು ಕಲ್ತ್ಕೊಳ್ಳೋಕೆ ಏನು ಮಾಡ್ತೀನಿ, ಅವಾಗ ನನ್ನನ್ನು ರೆಸ್ಪೆಕ್ಟ್ ಮಾಡ್ಕೊಂಡಾಗ ಏನು ಮಾಡ್ತೀನಿ, ಮೊದಲು ಅದಕ್ಕೆ ಏನು ಬೇಕು, ನನ್ನ ದೇಹ ಬೇಕು. ದೇಹ ಇಲ್ಲದೆ ಇದ್ರೆ ಯಾವುದೂ ಇಲ್ಲ. ಆರೋಗ್ಯ ಮುಖ್ಯ. ಅಂದ್ರೆ ಏನು, ಆ ಆರೋಗ್ಯವನ್ನ ಮೊದಲು ನೋಡ್ಕೋಬೇಕು. ನಾವು ಇದನ್ನ ಮಾಡ್ತಾ ಮೊದಲು ಆರೋಗ್ಯನ ಕಡೆಗಣಿಸ್, ಊಟ ಬೇಡ, ತಿಂಡಿ ಬೇಡ, ತಿನ್ನೋದೇ ಇಲ್ಲ, ಹೌದಾಗ್ಲಿ, ಎಲ್ಲರಿಗೂ ಕೊಟ್ಬಿಟ್ಟು ಮನೆಯಲ್ಲಿ ಉಪವಾಸ ಮಾಡ್ಕೊಂಡು ತಿನ್ಬೇಕು ಅಲ್ವಾ. ಅದು ಸ್ವಾರ್ಥ ಅಂತ ಒಂದು ಕ್ಷಣಕ್ಕೆ ಅನ್ಸಿದ್ರು ಅದು ಸ್ವಾರ್ಥ ಅಲ್ಲ. ನಾವು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ವಿ. ಈಗ ನಮ್ಮನ್ನ ನಾವು ಚೆನ್ನಾಗಿ ನೋಡ್ಕೊಂಡಾಗ ನಾವು ಅವಾಗ ನಾನು ಏನು ಬೇರೆಯವ್ರು ನೋಡ್ಕೋತೀವಿ ಅಂತ ಹೇಳಿದ್ನ, ಹಂಗೆ ಮೊದಲು ನನಗೆಲ್ಲ ಇತ್ತು ಅಂತಂದ್ರೆ ನಾವು ನೋಡ್ಕೋತೀವಿ. ಆ ರೀತಿಯಾಗಿ ಯೋಚನೆ ಮಾಡಬೇಕು. ಮಾಡಿದಾಗ ಬರುತ್ತೆ. ಅಂದ್ರೆ ಏನು, ಮೊದಲು ಯೋಗ ಮಾಡೋ, ವಾಕಿಂಗ್ ಮಾಡೋ, ಅದಕ್ಕೆ ನಿಮ್ಮ ಟೈಮನ್ನು ಇಟ್ಕೋಬೇಕು. ನಮ್ಮ ಟೈಮನ್ನು ನಾವು ಇಟ್ಕೋಬೇಕು, ತಗೋಬೇಕು. ನಾವು ಟೈಮನ್ನು ತಗೊಂಡಾಗ ಅವಾಗ ನಮಗೆ ಎಮೋಷನ್ಸ್ ಕಂಟ್ರೋಲ್ ಹೆಂಗೆ ಮಾಡಬೇಕು ಅಂತ ಗೊತ್ತಾಗುತ್ತೆ. ನಮ್ಮ ಎಮೋಷನ್ಸ್ ಚೆನ್ನಾಗಿದ್ದಾಗ ಬೇರೆಯವ್ರ ಕಷ್ಟ ಸುಖಗಳೆಲ್ಲವೂ ಅರ್ಥ ಆಗುತ್ತೆ. ಹೌದು, ಓ ಇದು ಕರೆಕ್ಟು ಅಂತ. ಅಂದ್ರೆ ಏನರ್ಥ, ಮೊದಲು ನಾನು ಸಂತೋಷವಾಗಿರ್ಬೇಕು ಅನ್ನುವಂಥದ್ದನ್ನು ಮೊದಲು ನೋಡ್ಕೋಬೇಕು ಅನ್ನೋದು. ಅದಕ್ಕೆ ಫಸ್ಟ್ ಆರೋಗ್ಯ ನೋಡ್ಕೊಳ್ರಿ. ಆಮೇಲೆ ಆರೋಗ್ಯ ಅಂತ ಬಂದ ತಕ್ಷಣ ನಮ್ಗೆಲ್ಲ ಅದಕ್ಕದೇ 7 ಬಾಗ್ಲು ಎಲ್ಲ ತಕೊಂಡ್ಬಿಡುತ್ತೆ. ಫಸ್ಟ್ ಸ್ಟ್ರಾಂಗ್ ಹೆಲ್ತ್, ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳಿದ್ದಾರೆ. ಆರೋಗ್ಯ ಚೆನ್ನಾಗಿದ್ರೆ ಮಾತ್ರನೇ ನಾವು ಸರಿಯಾಗಿ ಥಿಂಕ್ ಮಾಡ್ತೀವಿ. ಅದಿಲ್ಲ ಅಂದ್ರೆ ಪ್ರಪಂಚವೇ ಬೇಡ ಅನ್ಸುತ್ತೆ. ಯಾವ ಮಕ್ಕಳು ಬೇಡ, ಗಂಡನೂ ಬೇಡ, ಯಾವ್ದು ಬೇಡ ಅನ್ಸುತ್ತೆ ಅಲ್ವಾ. ಮಹಿಳೆ ಏನ್ ಮಾಡ್ಬೇಕು ಫಸ್ಟ್ ಅಂದ್ರೆ ತನ್ನಂತ ಫಸ್ಟ್, ಅಂದ್ರೆ ಬೇರೆ ತರದಲ್ಲಿ ಹೇಳೋದಕ್ಕಿಂತ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಲವ್ ಯುವರ್ ಸೆಲ್ಫ್, ರೆಸ್ಪೆಕ್ಟ್ ಯುವರ್ ಸೆಲ್ಫ್. ಅಷ್ಟೇನೆ. ಅದ್ ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಎಲ್ಲೂ ನಾವು ಆ ದಾರಿಲಿ ಹೊರಟ್ಬಿಡ್ತೀವಿ. ನಾವು ಮೊದಲು ನಾವು ಮೈಸೂರಿಗೆ ಹೋಗ್ಬೇಕು ಅನ್ಕೊಂಡ್ರೆ ಮೈಸೂರು ಯಾವ ದಿಕ್ಕಿಗಿದೆ ಅನ್ನೋದನ್ನ ಫಸ್ಟ್ ತಿಳ್ಕೊಂಡ್ಬಿಟ್ರೆ ಆ ಕಡೆ ಹೋಗ್ತೀವಿ. ನಾವು ಮೈಸೂರಿಗೆ ಹೋಗ್ಬೇಕಿರುತ್ತೆ, ನಾವು ಪುನಃ ಕಡೆ ಹೊರಟ್ಬಿಡ್ತೀವಿ. ಆದ್ರಿಂದ ಆ ತಪ್ಪನ್ನ ನಾವು ಯಾವ ಹೆಣ್ಮಕ್ಳು ಮಾಡಬಾರ್ದು. ಮೆನೋಪಾಸ್ ಟೈಮಲ್ಲಂತೂ ತುಂಬಾ ಆಗ್ತದೆ. ಒಂಥರ ಇದು ಇದ್ದಂಗೆ ಎದ್ದು ಕುಣಿದು ಬಂದಂಗೆ ಯಾವಾಗ ಒಂದು ಹೆಂಗೆ ಮೂಡಿರ್ತದೆ ಅಂತ ಹೇಳಿಕಾಗಲ್ಲ. ಇದಕ್ಕೋಸ್ಕರ ನಂಗೆ ಮೊದ್ಲಿನಿಂದ ಇದು ತಲೆಯಲ್ಲಿತ್ತು, ಸರ್ಟನ್ ಏಜ್ ಆದ್ಮೇಲೆ ಹಿಂಗ ಆಗಬಹುದು ಅನ್ನೋದು ನೋಡ್ತಿಲ್ವಲ್ಲ, ಎಲ್ಲಾದ್ರೂ ನೋಡ್ತೀವಲ್ಲ. ಇವಾಗ ಕಾರ್ ಓಡಿಸುವಾಗ ಮುಂದ್ ರೋಡ್ ಹಂಪಿದೆ ಅಂದಾಗ ಹೆಂಗೆ ನಾವು ಮೊದಲೇ ಸ್ಲೋ ಮಾಡ್ಕೊಂಡು ನಾವು ಹುಷಾರಾಗ್ತೀವಿ. ಆ ಥರ ನನಗೊಂದು ಐಡಿಯಾ ಇತ್ತು. ಅದು ಅಂದ್ರೆ ಹಿಂಗೆ ಬಂದ್ರೆ ನಾವು ನಮ್ಮನ್ನ ಹೆಂಗೆ ಬ್ಯುಸಿಯಾಗಿ ಇಟ್ಕೊಂಡ್ಬಿಟ್ಟು ಇದು ಮಾಡಬೇಕು ಅಂತ. ಅದಕ್ಕೆ ನಾನು ನಮ್ದು ಮೊದಲಿಂದ ಒಂದು ಸ್ವಲ್ಪ ವೀಣೆದು ನಮ್ಮ ಮೇಡಮ್ ಹತ್ರ ಕಲ್ತಿದ್ದು ಆಸಕ್ತಿ ಇತ್ತು. ಸಣ್ಣಂದಿರ್ತಾ ಸ್ವಲ್ಪ ಸಂಗೀತ ಕಲ್ತಿದ್ವಿ. ಅದನ್ನೇ ನಾನು ಒಂದು ಮುಂದುವರ್ಸ್ಕೊಂಡು ಹೋದೆ ಸರ್ಟನ್ ಇದ್ರ ತನಕ. ಇವಾಗ ಹಂಗೇನಾದ್ರೂ ನನಗೆ ಸಡನ್ ಆಗಿ ಬೇಜಾರು, ಯೂಶ್ವಲಿ ನಾನು ಪ್ರಾಕ್ಟೀಸು ಅಂತ ಇಟ್ಕೊಂಡು ಬಿಟ್ಟಿರ್ತೀನಿ. ಅದ್ರಲ್ಲಿ ಹೆಂಗೆ ಟೈಮ್ ನನಗೆ ಹೋಗುತ್ತೆ, ಇಡೀ ದಿವಸ ಒಂದೊಂದ್ಸಾರಿ ನಮ್ಮ ಮನೆಯವ್ರು ಇಲ್ಲ ಅಂದ್ರೆ ಫುಲ್ ಡೇ ಅದ್ರಲ್ಲಿ ಕಳಿತೀನಿ. ಆಮೇಲೆ ಕಾಲ್ ನೋವು, ಕಾಲ್ ನೋವು ಬಂದಾಗಲೇ ನಾನು ಹೆಂಗೆ ಇದ್ ಮಾಡಿ ಕೂತ್ಕೊಂಡ್ ಬಿಟ್ಟಿದ್ದೆ. ಬಟ್ ಅದರಲ್ಲಿ ಒಂಥರ ಖುಷಿ ಸಿಗ್ತದೆ. ಇನ್ನೊಂದು ಮೇಲ್ಗಡೆ ಗಾರ್ಡನ್ ಇದೆ, ಆನಂದ ಕೊಡುತ್ತೆ, ತುಂಬಾ ಆನಂದ ಕೊಡ್ತದೆ. ಒಟ್ಟು ದೇವ್ರದೊಂದು ಯಾವ್ದೋ ಒಂದು ಹೊಸ ತಗೊಂಡ್ಬಿಟ್ಟು ನುಡಿಸ್ತಾ ಇದ್ರೆ ಅದೊಂದ್ಸಾರಿ ಒಂದು ಹಾಫ್ ಡೇ ನಮ್ಮ ಮನೆಯವ್ರು ಬಂದು ಬೆಲ್ ಮಾಡ್ದಾಗ್ಲೇ ನಂಗೆ ಗೊತ್ತಾಗುತ್ತೆ ಕೂತಿದ್ಯಾ ಇದ್ರ ಮುಂದೆ ಅಂತ ಹೇಳಿ ಹೇಳ್ದಾಗ್ಲೇ ಹಂಗೆ ಆ ಥರ ಸ್ಪೆಂಡ್ ಮಾಡ್ತೀನಿ. ಆಮೇಲೆ ಮೇಲ್ಗಡೆ ಗಾರ್ಡನ್ ಇದೆ, ಅಲ್ಲಿ ಆ ಗಿಡಗಳ ಜೊತೆ ಮಾತಾಡ್ತಾ ಸುಂದರವಾಗಿ ಕಾಣಿಸುತ್ತೆ. ಅವುಗಳ ಜೊತೆ ಒಂದೊಂದ್ಸಾರಿ ನಾನು ನಮ್ಮ ಅಕ್ಕಂಗೆ ಹೇಳ್ತಾ ಇರ್ತೀನಿ, ಇವತ್ತು ಈ ತರ ಮರಿ ಹಾಕಿದೆ ನನ್ನ ಮೊಮ್ಮಗಳದು ಮೊಮ್ಮಕ್ಕಳು. ಯಾಕೆಂದ್ರೆ ಬೀಜದಿಂದ ಅದು ಸಸಿ ಹುಟ್ಟಿದಾಗ ನನ್ಗೆ ಒಂದು ಮೊಮ್ಮಗಳಾಗಿದೆ, ಇವಾಗ ಮರಿ ಆಗಿದೆ, ಇಷ್ಟ ಎತ್ತರ ಆಗಿದೆ, ಅದು ಹೂ ಬಿಟ್ಟಿದೆ. ಈ ತರ ಏನೋ ಒಂಥರ ನೇಚರ್ ಜೊತೆ ಇದ್ದಾಗ ಎಷ್ಟು ನಮ್ಗೆ ನಾವು ಅದಕ್ಕೆ ಎಷ್ಟು ಕೊಡ್ತೀವಿ ಅವು ನಮ್ಗೆ ಡಬಲ್ ಕೊಡ್ತವೆ. ಈ ಗಿಡಗಳ ಜೊತೆ ಇದ್ದಾಗ ಆಯ್ತು, ಆಮೇಲೆ ಡೆಕೋರೇಷನ್ ಮಾಡೋದಾಯ್ತು, ಏನೋ ಒಟ್ಟು ನಾನು ಸ್ವಿಂಗ್ ಆಗ್ಲಿಕ್ಕೆ ಬಿಡಲ್ಲ. ನನ್ನ ಮಗ ಅದೇ ಅಂತಿರ್ತಾನೆ, ನೀನು ಯಾವಾಗಲೂ ಪಾಸಿಟಿವ್ ಆಗೇ ಇದು ಮಾಡ್ತೀಯ, ಯಾರಾದ್ರೂ ಏನಾದ್ರು ಅಂದ್ರೆ ಮೋಸ್ಟ್ಲಿ ಹಂಗಿರ್ಬೇಕು, ಅವ್ರು ತಪ್ಪು ಅಂದಿರ್ಲಿಕ್ಕಿಲ್ಲ. ಆ ಥರ ನಾನು ಪಾಸಿಟಿವ್ ಆಗಿ ತಗೋತಾ ಇರ್ತೀನಿ. ಅದಕ್ಕೆ ಅಂತ ನಾನು ನಿನ್ ಜೊತೆ ಸೇರ್ಬಿಟ್ಟೆ ಎಲ್ಲಾನು ಬರೀ ಪಾಸಿಟಿವ್ ಆ ಥರ. ಬಟ್ ನಾನು ಯಾರಾದ್ರೂ ಏನಾದ್ರು ಅಂದ್ರೆ ಹಂಗಿರ್ಬೋದು, ಅದ್ರ ಹಿಂದ್ಗಡೆ ಹಿಂಗಿರ್ಬೋದು ಇರ್ಬೇಕು ಅಂತ.
ಮೋಸ್ಟ್ಲಿ ಅದಕ್ಕೆ ಅಂದಿರ್ಲಿಕ್ಕಿಲ್ಲ ಅವರು ಆ ಥರ ಅದಕ್ಕೂ swing ಅವ್ರದ್ದೇ ಆದ ಕಾರಣ ಕಾರಣಗಳಿರುತ್ತೆ. ಇಲ್ಲಾಂದ್ರೆ ಇದೆ. ಸುಮ್ನೆ ಆಗಲ್ಲ ಹಾ. ಬಿಡು ಅಂತ ಹೇಳಿ. ಯಾಕೆಂದ್ರೆ ಯಾರಾದ್ರೂ ಪರ್ಪಸ್ಲಿ ಹಂಗೆ ಹೇಳಿಕ್ ಹೋಗಿರಲ್ಲ, ನಮ್ಗೆ ಬೇಜಾರಾಗ್ಲಿ ಅಂತಾನೆ ಯಾರು ಏನು ಇದ್ ಮಾಡಲ್ಲ, ಅವ್ರಿಗೆ ಅದೇ ಇಂಟೆನ್ಷನ್ ಅಲ್ವಲ್ಲ. ಟೆನ್ಷನ್ ಇರಲ್ಲ. ಈ ತರ ಒಟ್ಟು ನಾನು ಹಂಗೆ ಸ್ವಿಂಗ್ ಆದ ಮೈಂಡ್ ನ ಆದಷ್ಟು ಕಲೆಗಳು ನಿಧಾನಕ್ಕೆ ಮತ್ತೆ ಅದು ಖುಷಿಯಲ್ಲಿ ಸ್ವಿಂಗ್ ಆಗಂಗೆ ಹಾ. ನೋಡ್ಕೊತೀನಿ. ಒಳ್ಳೇದು ನೋಡಿ ಫ್ರೆಂಡ್ಸ್, ಇದೆಲ್ಲನೂ ಸಹ ನಮಗೆ ಒಂದು ವಿಷಯಗಳು ತಿಳ್ಕೊಂಡಾಗುತ್ತೆ. ಎಲ್ಲರಿಗೂ ಮೂಡ್ ಸ್ವಿಂಗ್ ಆದಾಗ ಈ ತರ ಏನಾದರೂ ಒಂದು ಹಾಬಿಗಳನ್ನು ಇಟ್ಕೊಂಡಾಗ ಅದನ್ನ ನಾವು ಆಚೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಇನ್ನೊಂದೇನಂತಂದ್ರೆ, ಈಗ ಪ್ರತಿಯೊಂದು ಹೆಣ್ಮಗಳು ಬಹಳ ಏನಂತಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಫುಲ್ ಕೆಲಸಕ್ಕೆ ಹೋಗೋದು, ಅಡುಗೆ ಮಾಡೋದು, ಬಾಕ್ಸ್ ಕಟ್ಟೋದು ಎಲ್ಲ ಆಗುತ್ತೋ ಎಲ್ಲ ಅವ್ರು ತಿನ್ನೋದು ಯಾವಾಗ 10:30 11 ಗಂಟೆಗೆ. ಅಷ್ಟೊತ್ತಿಗೆ ಎಷ್ಟು ಗ್ಯಾಪ್ ಆಗುತ್ತೆ, ಅದು ಗ್ಯಾಸ್ಟ್ರಿಕ್ಗೆ ಮೂಲ. ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಹೆಣ್ಣು ಮಕ್ಕಳು ಯಾವ ಟೈಮ್ ತಿನ್ನಬೇಕು, ನಾವು ಚೆನ್ನಾಗಿರ್ಬೇಕು. ಈವಾಗಲೇ ಹೇಳಿದ್ರು, ಫಿಸಿಕಲ್ ನಾವು ಸ್ಟ್ರಾಂಗ್ ಆಗಿದ್ದರೆ ನೀವು ನಮ್ಮ ಕುಟುಂಬಕ್ಕೆ ಸೇವೆ ಮಾಡಲಿಕ್ಕೆ ನಾವು ಸ್ಟ್ರಾಂಗ್ ಇರಲೇಬೇಕಾಗುತ್ತೆ. ಹಾಗಾಗಿ ಸವಿತಾ, ನೀವು ಹೇಳೋದು, ನೀವು ಫುಡ್ಡಲ್ಲಿ ಏನೇನು ತಗೊಂಡು ಹೆಂಗೆ ಆ ಟಾಸ್ಕ್ಗಳನ್ನೆಲ್ಲ. ಈಗ ಇನ್ನೊಂದು ವಿಷಯ, ಮನೆಯಲ್ಲಿ ಏನೋ ಹೇಳ್ಬಿಡ್ತಾರೆ, ಗೆಸ್ಟ್ ಬಂದ್ರು ಒಂದು 10 ಕಾಫಿ ಅಂತಾರೆ, ಟಿಫನ್ ರೆಡಿ ಮಾಡೋ ಗೆಸ್ಟ್ ಬಂದರು ಅಂತಾರೆ. ಈ ಅಡುಗೆ ಮನೆಯಲ್ಲಿ ಏನಿದೆ ಏನು ಅಂತ ಅಲ್ಲಿ ಹಾಲ್ನಲ್ಲಿ ಕೂತ್ಕೊಂಡಿರೋವರೆಗೂ ಗೊತ್ತಾಗೋದಿಲ್ಲ. ಆರ್ಡರ್ ಅಂತೂ ಬಂದ್ಬಿಟ್ಟಿರುತ್ತೆ. ಆಗ ಎಂತ ಮಾಡ್ತೀರಾ? ನಾನೇನಂದ್ರೆ ಫಸ್ಟ್ ನಾನು ಈಗ ಎಲ್ಲಾರು ಆಗ್ಲಿ ಅಂತ ಕಾಯಲ್ಲ ನಾನು. ನಮ್ಮ ಮನೆಯವ್ರು ಹೇಳೋದು ಅದೇ, ಫಸ್ಟ್ ತಿನ್ನು ಅಂತ. ಹಾಗಾಗಿ ತಿಂಡಿ ಆಗಿದ ತಕ್ಷಣ ಫಸ್ಟ್ ತಿನ್ನೋದೇ ನಾನು ನಮ್ಮ ಮನೇಲಿ ತಿಂಡಿ. ಹೌದು. ಯಾಕೆಂದ್ರೆ ನಮ್ಮ ಮನೆಯವ್ರು ಸ್ನಾನಕ್ಕೆ ಹೋದಾಗ ನಾನು ತಿಂಡಿ ತಿನ್ಕೊಂಡ್ಬಿಡ್ತೀನಿ. ಅವ್ರು ಬಂದಾಗ ಅವ್ರಿಗೆ ತಿಂಡಿ ಕೊಟ್ಟು ಮಕ್ಕಳಿಗೆಲ್ಲ ಯಾರೋ ಸಡನ್ ಆಗಿ ಬಂದಾಗ ಯಾವ ತರ ಹ್ಯಾಂಡಲ್ ಮಾಡ್ತೀನಿ ಅಂದ್ರೆ, ನಮ್ಮನೇಲಿ ಉಲ್ಟಾ. ನಮ್ಮ ಹಸ್ಬೆಂಡ್ ಬಂದು ಕೇಳ್ತಾರೆ ಏನಿದೆ ಕಾಫಿ ಕೊಡು, ಆತರ ಹೇಳ್ತಾರೆ, ಕಾಫಿ ಮಾಡ್ಬಿಡು ಅಂತ, ಇಲ್ಲ ಏನೋ ಹಣ್ಣಿದ್ರೆ ಕೊಟ್ಬಿಡು, ಆತರ ಹೇಳ್ತಾರೆ. ನಮ್ಮ ಅಮ್ಮ ಮನೇಲಿ ಉಲ್ಟಾ. ನಮ್ಮ ಅಮ್ಮ ಮನೇಲಿ ನಮ್ಮ ಅಪ್ಪ ಕುತ್ಕೊಂಡು ತಿಂಡಿ ಕೊಡು, 4 ಜನ ಬರ್ಲಿ 5 ಜನ ಬರ್ಲಿ ತಿಂಡಿ ಕೊಡು. ನಮ್ಮಮ್ಮ ತಿಂಡಿನೇ ತಿಂದ್ರೆ ಎಷ್ಟೊಂದು ದಿವಸ ಹಂಗ ಆತರ ಆಗಿದೆ. ಪಾಪ ಆಮೇಲೆ ಏನೋ ಮಾಡ್ಕೊಂಡು ತಿಂತಾರಿಲ್ಲ, ರಾತ್ರಿ ಏನೋ ಮಾಡೋರು ಯಾರು ಅಂತ ಅದೇ ಅದೇ ಆತರ ಎಲ್ಲ ನೋಡಿದ್ವಿ. ಆಕ್ಚುಲಿ ಕಷ್ಟ ಇದೆ. ಕೆಲವು ಮನೇಲಿ ನಮ್ಮ ತರನೇ ಇರಲ್ಲ, ಕುತ್ಕೊಂಡು ಆರ್ಡರ್ ಮಾಡ್ತಾರೆ. ಅದನ್ನ ನಾನು ಯಾಕೆ ಪಾಯಿಂಟ್ ಮಾಡಿದ್ದೀನಿ ಅಂತಂದ್ರೆ, ಹೆಣ್ಮಗಳು ಒಂದು ಮನೆಗೆ ಒಂದು ಅನ್ನಪೂರ್ಣ ಇದ್ದಂಗೆ. ಯಾವಾಗಲೂ ಅಷ್ಟೇ, ಮನೆಗೆ ಬಂದ ಗೆಸ್ಟ್ಗಳನ್ನ ಒಂದು ಕಿರು ನಗೆಯಿಂದ ಬನ್ನಿ ಕೂತ್ಕೊಳ್ಳಿ, ನೀರು ಕುಡಿತೀರಾ, ಕಾಫಿ ಕುಡಿತೀರಾ, ತಿನ್ನಿ ಅಂದ್ರೆ ಅಲ್ಲಿ ಒಂದು ಸಂಸ್ಕೃತಿ, ಜನಗಳು ಬರೋದು, ಮತ್ತೆ ಗೆಸ್ಟ್ಗಳಾಗ್ಲಿ, ನೆಂಟರಾಗ್ಲಿ, ಫ್ರೆಂಡ್ಸ್ ಆಗ್ಲಿ, ಎಲ್ಲರೂ ಬರೋದು, ಒಂದು ಒಡನಾಟ, ಜನ ಸಂಪರ್ಕ ಚೆನ್ನಾಗಿರುತ್ತೆ. ಬಂದವ್ರಿಗೆ ಕೊಡದೇ ಇದ್ರು ಬೇಜಾರಾಗುತ್ತೆ ಅಲ್ವಾ? ಹೌದು, ಅಕಸ್ಮಾತ್ ಅಲ್ಲಿ ಇಲ್ಲದೆ ಕೊಡದೇ ಇದ್ರು ಬೇಜಾರಾಗುತ್ತೆ. ಆಮೇಲೆ ಈಗ ಹೆಡ್ರೆ ಸಂತೋಷ ಆಗುತ್ತೆ. ಹೌದು. ಈಗ ಬರ್ತಾರೆ ಕೆಲವರು ಇನ್ವಿಟೇಷನ್ ಕೊಡೋರೆಲ್ಲ ಬೆಳಗ್ಗೆ ಬರೋದು. ಕರೆಕ್ಟ್. ಜೆಂಟ್ಸ್ ಮೇಲೆ ಇರ್ತಾರೆ. ಆಫೀಸಿಗೆ ಊಟ ಕಟ್ಬೇಕು, ಇಲ್ಲಿ ತಿಂಡಿ ಕಟ್ಬೇಕು, ಹುಡುಗನ್ ಡ್ರಾಪ್ ಮಾಡ್ಬೇಕು, ಎಲ್ಲರೂ ನಮ್ಮ ಮಹಿಳೆನೇ ಎಷ್ಟು ಮ್ಯಾನೇಜ್ ಮಾಡ್ತಾರೆ ಅನ್ನಲಿಕ್ಕೆ ನಾನು ಪಾಯಿಂಟ್ ಮಾಡಿದ್ದು. ಯಾಕಂದ್ರೆ ಅಷ್ಟು ಈಸಿ ಅಲ್ಲ. ನಮ್ಮ ಊಟದ ಒಂದು ಕಣಜೆಯನ್ನ ರೂಮಲ್ಲಿ ಬ್ಯಾಲೆನ್ಸ್ ಮಾಡೋದು, ಬಂದವ್ರಿಗೆ ಒಂದು ಉಪಚಾರ ಮಾಡೋದು ಅಷ್ಟು ಸಲೀಸಲ್ಲ ಅದು. ಆವಾಗ ಅಪ್ಡೇಟ್ ಮಾಡ್ಕೋಬೇಕು, ಯಾರಿಗೆ ಏನು ಇಷ್ಟ, ಎಂತ ಇಷ್ಟ, ಎಷ್ಟು ಮಾಡಬೇಕು, ಹೆಂಗೆ ಮಾಡಬೇಕು. ಜಾಸ್ತಿ ಮಿಕ್ಕಿದ್ರೆ ವೇಸ್ಟ್ ಆಗುತ್ತೆ ಅಂತ ಅದೊಂದು ಬೇಸರ, ಕಮ್ಮಿ ಆದರೆ ಕಮ್ಮಿ ಆಗುತ್ತೆ ಅಂತ ಬೇಸರ. ಮತ್ತೆ ರುಚಿ ಚೆನ್ನಾಗಿರ್ಬೇಕು, ಗಂಡನಿಗೆ ಇಷ್ಟ, ಮಕ್ಕಳಿಗೆ ಇಷ್ಟ, ಮಾಮಗತಿ ಇಷ್ಟ, ಇನ್ನೊಬ್ರಿಗೆ ಇಷ್ಟ. ಈ ಇಷ್ಟಗಳನ್ನೆಲ್ಲ ನೋಡಿಕೊಂಡು ಅವ್ರ ಇಷ್ಟ ಏನು ಅಂತ ಗೊತ್ತಾಗೋದೇ ಇಲ್ಲ. ಅಯ್ಯೋ ಇರ್ಲಿ ಬಿಡು ಅಂತ ಅವ್ರು ಅಡ್ಜಸ್ಟ್ ಮಾಡ್ಕೊಳ್ಳೋದೇ ಜೀವನ ಆಗೋಗ್ಬಿಡುತ್ತೆ 90% ಹೆಣ್ಣು ಮಕ್ಕಳಿಗೆ. ಜನರಲ್ ಆಗಿ ನಾನು ಹೇಳ್ತಾ ಇರೋದು, ಪ್ರತಿಯೊಬ್ಬರನ್ನು ಪಾಯಿಂಟ್ ಮಾಡಲ್ಲ. ಮತ್ತು ಇನ್ನೊಂದು ವಿಷಯ, ಈಗ ರಾಮನಿಗೆ ಹೇಳಿ, ಈಗ ಇವ್ರ ಇಬ್ಬರು ಮಕ್ಕಳು ಸಹ ಅಮೆರಿಕಾದಲ್ಲಿದ್ದಾರೆ. ನಾನು ಪಕ್ಕದಲ್ಲಿ ಮದುವೆ ಆದ ನಂತರ ಪಕ್ಕದಲ್ಲೇ ನನ್ನ ಬಳ್ಳಾರಿಯಿಂದ ರಾಜಾಜಿನಗರನೇ ನನ್ನ ಮಗಳು ಇದ್ದಿದ್ದು. ಅದಕ್ಕೆ ಒಂದಿಷ್ಟು ಡಿಪ್ರೆಷನಲ್ಲಿ ಹೋಗ್ಬಿಟ್ಟಿದ್ದೆ, ಸಿಕ್ಕಾಪಟ್ಟೆ ಡಿಪ್ರೆಷನ್ ಹೋಗಿದ್ದು. ಆಯ್ತಾ, ಹೆಂಗೆ ಮಕ್ಕಳನ್ನು ದೂರ ಇಟ್ಕೊಳ್ಳೋದು, ದೂರ ಹೆಂಗಿರೋದು ಹೇಗೆ ಅಂತ. ನಾನು ಸುಮಾಸಲ್ಲ, ನನ್ನ ಮಗಳು ಇಲ್ಲೇ ತಾನೇ ಇರೋದು, ಬೇಕಾದಾಗ ನೋಡ್ಕೋಬೋದಾಗಿತ್ತು. ಮತ್ತು ಇಲ್ಲಿ ದೂರಕ್ಕೆ ಅಂದರೆ ಸಾವಿರಾರು ಸಮುದ್ರದ ಆಚೆ ಊರುಗಳಿಗೆಲ್ಲ ಕಳಿಸಿದ್ದೀರಲ್ಲ,
ಆ ಮನಸ್ಥಿತಿ ಹೆಂಗೆ ನಿಭಾಯಿಸ್ಕೊಂಡಿದ್ದೀರಾ ಅಂತ ನನಗೆ ಈಗಲೂ ಅಲ್ಲ, ಸುಮಾರು ಇಲ್ಲಿ ಇದ್ದಾರೆ, ಸುಮಾರು ಮಕ್ಕಳು, ಇವರು ಇದ್ದಾರಲ್ಲ, ಇವರು ಇದ್ದಾರೆ, ಇವರು ಎಲ್ಲ ಸುಮಾರು ಜನ ಮಕ್ಕಳಿದ್ದಾರೆ ಇಲ್ಲಿ. ಇದು ಜನರಲ್ ಆಗ್ಬಿಟ್ಟಿದೆ. ಆ ಕಾಲಕ್ಕೆ ನಮ್ಮ ಕಾಲಕ್ಕೆ ಏನೋ ಒಬ್ಬೊಬ್ಬರೇ ಅಮೆರಿಕಾ ಅಂದ್ರೆ ಒಂದು ನಮ್ಗೆ ಅವರು ಒಂದು ಏನೋ ವಿಚಿತ್ರವಾಗಿ ತುಂಬಾ ಸ್ಪೆಷಲ್ ಆಗಿ ಕಾಣಿಸ್ತಾ ಇದ್ರು. ಈಗ ಮಾಮೂಲು ಆಗೋಗ್ಬಿಟ್ಟಿದೆ. ಮೆಜೆಸ್ಟಿಕ್ ಹೋಗ್ದಾಗ ಅಮೆರಿಕಾಗಳಿಗೆ ಹೋಗ್ತಾ ಇದ್ದಾರೆ. ಹಾಗಾಗಿ ಅದು ಅಷ್ಟು ಸಲ್ಲ ಅನಿಸ್ತದೆ. ಎಲ್ಲರೂ ಕೇಳ್ತಾ ಇದ್ದೀನಿ ನಾನು, ಸುಮಾರು ಮಕ್ಕಳ ವಿದೇಶದಲ್ಲಿದ್ದಾರೆ. ಹೆಂಗಿರೋದು, ಹೆಂಗೆ ಮನಸ್ಸು ಗಟ್ಟಿ ಮಾಡ್ಕೊಳ್ಳೋದು ಹೆಂಗೆ ಅಂತ ನೀವು ಸ್ವಲ್ಪ ಹೇಳಬೇಕು. ಆ ಮನಸ್ಥಿತಿ ಅದೊಂದು ಸ್ಟೇಜ್ ನಮ್ಮ ಜೀವನದಲ್ಲಿ. ಯಾಕೆ ನಾನು ತುಂಬ ಸರಳ. ಓಕೆ. ನಾನು ಅಂದರೆ ಅವರು ಹೋದ್ಮೇಲೆ ನಾನು ನನ್ನ ಫ್ರೆಂಡ್ ಒಬ್ಬರಿದ್ರು. ಅವ್ರು ಹೇಳಿದ್ರು, ನೀವು ಮನೆಯಲ್ಲಿ ಕೂತ್ಕೊಂಡು ಏನು ಮಾಡ್ತೀರಾ? ಏನು ಮಾಡೋದು, ನಾನು ಮನೆಯಲ್ಲಿ ಪುಸ್ತಕ ಹೋಗ್ತೇನೆ, ತಂಗಿಯರದ್ದು ಫೋನ್ ಬರುತ್ತೆ, ಮಕ್ಕಳದ್ದು ಫೋನ್ ಬರುತ್ತೆ, ಇವ್ರು ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತೇನೆ. ಮತ್ತು ಅವರು ಇಲ್ಲ, ನೀವು ಮೆಡಿಟೇಷನ್ ಮಾಡಿ, ಯೋಗ ಕಲೀರಿ. ಈಗ ನಾನು 10 ಇಯರ್ಸಿಂದ ಯೋಗ ಮತ್ತು ಮೆಡಿಟೇಷನ್ ಮಾಡ್ತಾ ಇದ್ದೀನಿ. ನಾನು ಖುಷಿಯಲ್ಲಿದ್ದೀನಿ, ಆರಾಮಿದ್ದೀನಿ. ಯೋಗ ಮಾಡಿದ್ರೆ ಮನಸ್ಸು ಸ್ಟ್ರಾಂಗ್ ಆಗ್ತದ? ಸ್ಟ್ರಾಂಗ್ ಅಂತ ಖಂಡಿತ ಸ್ಟ್ರಾಂಗ್ ಖಂಡಿತ. ಹೌದಾ? ಮೆಡಿಟೇಷನ್ ಮಾಡಿದ್ರು ಸ್ಟ್ರಾಂಗ್ ಆಗುತ್ತೆ. ಓ ನೋಡಿ, ಹಾಗಾದ್ರೆ ಸ್ಟ್ರಾಂಗ್ ಆಗಿ ಯಾವ್ದಕ್ಕಾದ್ರೂ ನಾವು ಕುಗ್ಗಬಾರ್ದು, ಗಟ್ಟಿಯಾಗಿರ್ಬೇಕು ಅಂತಂದ್ರೆ ಯೋಗ ತುಂಬಾ ಉಪಯೋಗ ಅಂತ ಈ ವಿಷಯ ನನಗೆ ಅದಕ್ಕೆ ಅರ್ಧ ನಾಲೆಡ್ಜ್ ಇತ್ತು, ಅದರ ಮೇಲೆ ನನಗೆ ಅಷ್ಟು ತಿಳುವಳಿಕೆ ಇರ್ಲಿಲ್ಲ. ಇವರಿಂದ ಇವತ್ತು ನನ್ನ ಮನಸ್ಸು ಗಟ್ಟಿ ಇರ್ಲಿಲ್ಲ. ಅದೇ ಹೌದು, ಗೊತ್ತಿದೆ ನನಗೆ. ತುಂಬಾ ಅಷ್ಟೇ, ಎಲ್ಲರ ಮನಸ್ಸನ್ನು ಹಂಗೆ ಆಗಿ ಈಗ ನಂಗೆ ಎಲ್ಲಿದ್ರು ಒಂದೇ, ಅಲ್ಲಿದ್ರು ಚೆನ್ನಾಗಿರ್ತಾರೆ, ಇಲ್ಲಿದ್ರು ಚೆನ್ನಾಗಿರ್ತಾರೆ. ಬೇಕಾದ್ರೆ ವಿಡಿಯೋ ಕಾಲ್ ಮಾಡ್ಕೊಂಡು ನೋಡ್ಬೋದು. ಅಲ್ಲ ಅನ್ಸುತ್ತೆ ಅಂತ ಹೇಳ್ಬೇಕು ನೀವು. ಅದೇ ಅನಿಸ್ತದೆ. ಯಾಕಂದ್ರೆ ಅದು ಯೋಗ ಮಾಡ್ತಿರೋದ್ರಿಂದ ನಿಮ್ಗೆ ಅದು ಅನ್ಸುತ್ತೆ, ಬೇರೆಯವ್ರಿಗೆ ಅದು ಆಗಲ್ಲ. ಹೆಂಗೆ ಇವ್ರು ಬಿಟ್ಟು ಮನಸ್ಸನ್ನು ಕಾನ್ಸಂಟ್ರೇಟ್ ಮಾಡಕ್ ಆಗುತ್ತಾ? ಮೆಡಿಟೇಷನ್ ಮಾಡಿದ್ರೆ ಆಗುತ್ತಾ? ಮಕ್ಕಳ ಮೇಲೆ ಬಿಟ್ಟು ಇಲ್ಲಿ ಕಾನ್ಸಂಟ್ರೇಟ್ ಮಾಡಕ್ ಯಾಕೆ ನಾನಾಗಿದ್ದೇನೆ. ಮನಸ್ಸಿದ್ರೆ ಮಾತ್ರ. ಮನಸ್ಸಿದ್ರೆ ರಮಾ ಹೇಳಿದ್ದು 100%. ಈಗ ನನ್ನ ಮಗಳು ಅಮೆರಿಕಕ್ಕೆ ಹೋಗಿ ಆಮೇಲೆ ಈಗ ಕೆನಡಾದಲ್ಲಿದ್ದಾಳೆ. ಈಗ ಅವ್ರಿಗೂ ನಂತರನೇ ಒಬ್ಳೆ ಮಗಳು. ಸಡನ್ ಆಗಿ ಫೈನಲ್ ಇಯರ್ ಇದ್ದಾಗನೇ ಮದುವೆ ಆಯ್ತು. MS ಮಾಡಕ್ಕೆ ಅಲ್ಲಿ ಹೋದ್ಲು. ಹೀಗಾಗಿ ನಾನು ಆಕ್ಚುಲಿ ಡಿಪ್ರೆಷನ್ಗೆ ಬಂದಂಗೆನೆ ನನ್ನ ತಂಗಿ ಯೋಚನೆ ಮಾಡ್ತಿದ್ದೀನಿ ಹೆಂಗಿರ್ತಿದಿ ಅಂತಂದೇಳಿ. ಹೆಚ್ಚಿಗೆ ನನಗೂ ಆ ಲೆವೆಲ್ಗೆ ಒಂಥರ ಇದಾಗ್ತಿತ್ತು. ಬಟ್ ಅವಳೇ ಸಜೆಸ್ಟ್ ಮಾಡಿದ್ಲು ನನಗೆ, ಅವಳಾಗ್ಲಿ ನನ್ನ ತಂಗಿ ಆಗಲಿ, ನಿಮ್ಗೆ ಇಷ್ಟೊಂದು ಹಾಬೀಸ್ ಇದೆ ಇಲ್ಲ, ಅದನ್ನ ಕಂಟಿನ್ಯೂ ಮಾಡಿ. ಹೆಣ್ಮಕ್ಳು ಅಂದ್ರೆ ಏನಾರು ಒಂದು ಹಾಬಿ ಅಥವಾ ಒಂದು ಇದು ಹಾಬಿ ಇಟ್ಕೋಬೇಕು. ಅದ್ರ ಜೊತೆಗೆ ಏನೋ ಒಂದು ಕಲೆ ಇದ್ದೇ ಇರ್ತದೆ, ಪ್ರತಿಯೊಬ್ಬರಿಗೂ ಇರುತ್ತೆ, ಡೆಫಿನೆಟ್ಲಿ ಇರ್ತದೆ. ಏನಿಲ್ಲ ಅಂದ್ರೆ ಒಂದು ರಂಗೋಲಿ ಅಟ್ ಲೀಸ್ಟ್ ಅದಂತೂ ಇದ್ದೇ ಇರ್ತದೆ. ನಾವು ಆಚೆ ಬರ್ಲೇಬೇಕು. ನಾವು ಬಂದು ನಮ್ಮಲ್ಲಿ ಏನು ಇದೆ ಅಲ್ಲ ಅದು ಹೊರಗೆ ಹಾಕ್ಬೇಕು. ಅದು ಒಂದು ಒಳ್ಳೆ ಅವಕಾಶ ಎಲ್ಲ ಹೆಣ್ಮಕ್ಳಿಗೆ. ನಾನಂತೂ ಫುಲ್ ಫ್ಲೆಜ್ ಅದು ನಂದೊಂದು ಏನು ಹಾಬೀಸ್ ಇದೆ ಅಲ್ಲ ಅದನ್ನ ಫುಲ್ ಮಾಡ್ಕೊತ ಬರ್ತಾ ಇದ್ದೀನಿ, ಅದರಲ್ಲೇ ಮುಳುಗಿ ಹೋಗ್ತೀನಿ. ಯಾಕಂದ್ರೆ ಹಂಗೆ ಮಾಡದೇ ಇದ್ರೆ ಮತ್ತೆ ನನಗೆ ಅಲ್ಲಿಗೆ ಹೋಗುತ್ತೆ, ಕೆಳಕ್ಕೆ ಹೋಗುತ್ತೆ ನನ್ನ ಮನಸ್ಸು, ಹಾಗಾಗುತ್ತೆ. ಅದು ಒಂಥರ ಸಾಧ್ಯನೇ ಇಲ್ಲ, ಆ ಥರ ಆಗ್ಬಿಡ್ತದಲ್ಲ. ಅದಕ್ಕೆ ನಾನು ಫುಲ್ ಬೆಳಗ್ಗೆಯಿಂದ ರಾತ್ರಿವರೆಗೂ ಏನಾರು ಒಂದು ಇದೆ ಹೇಳ್ದಂಗೆ, ಗಾರ್ಡನಿಂಗು, ಪೇಂಟಿಂಗು, ರಂಗೋಲಿ, ಆ ಥರ ಫುಲ್ ಅದರಲ್ಲೇ ಇದು ಮಾಡ್ಕೊಂಡು ಹೋಗ್ತೀನಿ. ಅದೊಂದು ಪ್ಲಸ್ ಪಾಯಿಂಟ್ ಹೆಣ್ಮಕ್ಳಿಗೆ. ಆ ಥರ ನಾವು ನಮ್ಮ ಮನಸ್ಸನ್ನು ಕನ್ವರ್ಟ್ ಮಾಡ್ಕೋತೀವಿ ನಾವು. ಹೌದು, ಒಂಥರ ನೀರಿದ್ದಂಗೆ ಎದರಲ್ಲಿ ಹಾಕಿದ್ರು ಇದಾಗ್ತದೆ. ಆ ಥರ ನಾವು ಕಲೆಯಲ್ಲಿ ನಮ್ಮ ಗುರ್ತಿಸ್ಕೊಂಡು ಹೋಗ್ಬೋದು. ಆ ಥರ ನಾನು ನೆಕ್ಸ್ಟ್ ಈಗ ಸುಮಾರು ಏನಂತಿದ್ದೀರಾ ಟಾಸ್ಕ್ಗಳು ಹಿಂಗಾಯ್ತು ಹಾಗಾಯ್ತು ಅಂತ ಎಲ್ಲರೂ ನಾವು ಹಂಚ್ಕೊಂಡಿದ್ದೀವಿ. ಎಲ್ಲರಿಗೂ ಹಿಂಗೆ ಆಗಬೇಕಂತಿಲ್ಲ, ಹೀಗೆ ಆಗುತ್ತೆ ಅಂತಲೂ ಇಲ್ಲ. ನಮ್ಮ ಒಂದು ಅನುಭವಗಳು ಕೆಲವು ಮಾತ್ರ ನಿಮ್ಮ ಜೊತೆ ನಾವು ಹಂಚ್ಕೊಂಡಿದ್ದೀವಿ. ಪ್ರತಿಯೊಬ್ಬರಿಗೂ ಅಷ್ಟೇ ಇರುತ್ತೆ, ಎಮೋಷನ್ಸ್ ಅನ್ನೋದು ಇದ್ದೇ ಇರುತ್ತೆ. ಅದಿಲ್ಲ ಅಂತಂದ್ರೆ ಮನುಷ್ಯ ಆಗೋದಿಲ್ಲ. ಅಂಥದ್ರಲ್ಲಿ ಹೆಣ್ಣು ಮಕ್ಕಳಿಗೂ ಜಾಸ್ತಿ ಇರುತ್ತೆ. ಹಾಗಾಗಿ ನನ್ನ ಇಷ್ಟು ಅನುಭವಗಳ ಜೊತೆ ಇಷ್ಟು ಸಾಂಗತ್ಯಗಳು ಇವರೆಲ್ಲರೂ ಸಹ ಎಲ್ಲರಿಗೂ ಒಂದೊಂದು ಹಾಬೀಸ್ ಇದೆ. ನಾನು 30-35 ವರ್ಷ ಒಂದು ಗೆಳೆತನ ಈ ಥರ ಬೆಳೀತಾ ಇದೆ ಅಂತ ಕಾರಣಕ್ಕೆ ಒಂದು ಸಮಾನ ಮನಸ್ಕರು ಇದ್ದಾಗ ಒಂದಿಷ್ಟು ಲಾಂಗ್ ಜರ್ನಿ ಆಗ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಅಷ್ಟೇ ಸಂಸಾರ ಒಂದು ಪಾರ್ಟ್, ಅದು ನಮ್ಮ ಜವಾಬ್ದಾರಿ. ಮುಖ್ಯವಾಗಿ ಹೆಣ್ಣಿನ ಒಂದು ಸಂಸಾರದ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಿದ್ರೆ ನಮ್ಮ ಸಂಸ್ಕೃತಿ ಬೆಳೀತಾ ಹೋಗ್ತದೆ. ಅಷ್ಟುವರೆಗೂ ಮಾತ್ರ ಸೀಮಿತವಾಗಿ, ಅದಕ್ಕಿಂತ ಜಾಸ್ತಿ ಹಚ್ಕೊಳ್ಳೋಕ್ಕೂ ಹೋಗಬೇಡಿ. ನನ್ನ ಅನುಭವ ಹೇಳ್ತಾ ಇದ್ದೀನಿ.
ಯಾಕಂದರೆ ಬಹಳ ಕಷ್ಟ ಆಗ್ತದೆ ಅದರಿಂದ ಆಚೆ ಬರಲಿಕ್ಕೆ. ಅದರ ಜೊತೆಗೆ ಮಕ್ಕಳನ್ನು ನೀವು ಬೆಳೆಸ್ತಾ ಇದ್ದಾಗಲೇ ಒಬ್ಬೊಬ್ಬರು ಒಂದೊಂದು ಹವ್ಯಾಸಗಳನ್ನು ಬೆಳೆಸ್ಕೊಳ್ಳೋದು ಒಳ್ಳೇದಲ್ಲ. ಪ್ರತಿಯೊಬ್ಬರಿಗೂ ಒಂದು ಆರ್ಟ್ ಇದ್ದೇ ಇರುತ್ತೆ. ಮನುಷ್ಯ ಅಂದ ಮೇಲೆ ಕೇಳಕ್ಕಾದ್ರೂ ಕಿವಿಗಳಿದೆಯಲ್ಲ, ಅಟ್ಲೀಸ್ಟ್ ನೀವು ಮಾಡೋಕ್ಕಾಗದೇ ಇದ್ದರೆ ನೋಡೋಕ್ಕೆ ಕಣ್ಣುಗಳಿದೆ, ಕೇಳಕ್ಕೆ ಕಿವಿಗಳಿದೆ, ಓಡಾಡಲಿಕ್ಕೆ ಕಾಲುಗಳಿದೆ, ಚೆನ್ನಾಗಿರೋ ಪ್ಲೇಸ್ಗಳಿದೆ. ಈಗ ನನಗೆ ಗೊತ್ತಿದ್ದಂಗೆ ದುಡ್ಡಿಗೆ ಅಷ್ಟೊಂದು ಕಷ್ಟ ಇಲ್ಲ ಜನಗಳಿಗೆ, ನೋಡ್ತಾ ಇದ್ದೀನಲ್ಲ ಈಗ ಅಷ್ಟೊಂದು ಬಡತನ ಇಲ್ಲ. ಅಂಥದ್ರಲ್ಲಿ ಒಳ್ಳೆ ಕಡೆ ಹೋಗಿ ಒಳ್ಳೇದು ಕಲೀರಿ, ಒಳ್ಳೇದು ನೋಡಿ, ಒಳ್ಳೆ ಮಾತು ಮಾತಾಡಿ, ಅದನ್ನು ನೀವು ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅದು ಆಗಿಲ್ವಾ, ಒಂದಿಷ್ಟು ಕಲಾವಿದರು ಯಾರ ಜೊತೆ ಅನ್ನೋದು ಒಳ್ಳೆಯ ಸಾಂಗತ್ಯವನ್ನು ಮಾಡಿ. ಇಲ್ಲದಿದ್ದರೆ ತುಂಬ ಕಷ್ಟ ಆಗ್ತದೆ. ಮುಖ್ಯವಾಗಿ ಇನ್ನೊಂದು, ನಮ್ಮ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಹೇಳ್ತಾರೆ, ಅವರು ಹೇಳೋದು ನೀವು ಜಾಸ್ತಿ ಮಾತಾಡ್ತಾ ಇರಿ, ಯಾರ ಜೊತೆ ಹೇಳ್ಕೋಬೇಕು. ಇವೆಲ್ಲ ಏನೇ ಆಗಲಿ ಎಲ್ಲರ ಮನೆಯೂ ದೋಸೆ ತೂತೆ. ಇಲ್ಲಿ ಯಾರದ್ದು ನಾನೇ ಕರೆಕ್ಟು ನಂದೇ ಸರಿ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನಲ್ಲೂ ತುಂಬ ದೋಷಗಳಿರ್ಬೋದು, ನನ್ನ ಮನೆಯಲ್ಲಿ ಇದ್ದಿದ್ದು ಜಗಳಗಳು ನಿಮ್ಮ ಮನೇಲಿ ಇಲ್ಲದೆ ಇರ್ಬೋದು, ಅದು ಇನ್ನೊಂಥರ ಇರುತ್ತೆ. ಪ್ರತಿ ಒಂದು ಮನೆಯಲ್ಲಿ ಇರುವಂಥದ್ದೇ ಎಲ್ಲರದ್ದು ಸಹ, ಸಣ್ಣದಿಂದ ಹಿಡಿದು ದೊಡ್ಡವ್ರವರೆಗೂ ಇರೋದೇ. ಕಲರ್ಸ್ ಸ್ಟೈಲ್ ಎಲ್ಲ ಚೇಂಜ್ ಆಗುತ್ತೆ ಅಷ್ಟೇ. ಹಾಗಾಗಿ ಪ್ರತಿಯೊಂದು ಅಷ್ಟೇ ಜವಾಬ್ದಾರಿಗಳನ್ನು, ಸಂಸಾರ ಜವಾಬ್ದಾರಿಗಳ ಜೊತೆಗೆ ನಿಮ್ಮನ್ನು ನೀವು ನಿಮ್ಮ ಜೊತೆ ಒಂಟಿತನ, ನಿಮ್ಮ ಗೆಳೆತನ ಅಂದ್ಕೊಳ್ಳಿ. ಅಲ್ಲಿ ನೀವು ನಿಮ್ಮನ್ನು ನೀವು ಪುಟ್ಟಗೊಳಿಸ್ಕೊಂಡು ನಿಮಗಂತ ಒಂದು ದಾರಿ ಮಕ್ಕಳು ಸಣ್ಣದಿದ್ದಾಗಲೇ ನೀವು ಹುಡ್ಕೊತಾ ಹೋಗಿ. ಆಗ ದಿಢೀರಂತ ಬರಲ್ಲ, ದೊಡ್ಡದಾದಾಗ ಸ್ವಲ್ಪ ಆವಾಗಿಂದನೇ ಸ್ವಲ್ಪ ಬೆಳೆಸ್ಕೊತಾ ಹೋಗಿ. ಏನೋ ಒಂದಿಷ್ಟು ಏನೋ ಮಾಡೋಣ, ಏನೋ ಒಂದು ಕಲಿಯೋಣ ಅಂತ ನಿಮಗಷ್ಟು ಒಂದು ಸಮಯನ ಮೀಸಲಿಟ್ಟು ಅದನ್ನು ನಿಮ್ಮ ಮಕ್ಕಳು ಸ್ವಲ್ಪ ದೊಡ್ಡವರಾಗಿ ನಿಮಗೆ ಏನೋ ಲೋನ್ಲಿನೆಸ್ ಒಂಟಿತನ ಅಂದಾಗ ಅದನ್ನು ಆಚೆ ತೆಗೆದು ನೀವು ಅದನ್ನು ಪುಟ್ಟಗೊಳಿಸ್ಕೊತಾ ಹೋದಾಗ ನಿಮಗೆ ನೀವೇ ಸಾಟಿ ಅಂತ ನೀವು ಹೇಳ್ಕೋಬೋದು. ನಿಮ್ಮ ಮಕ್ಕಳಿಗೆ ನೀವು ಮಾರ್ಗದರ್ಶನರಾಗಿ, ಬೇರೆಯವ್ರು ಯಾರೋ ಹೇಳೋದಲ್ಲ, ನಮ್ಮಮ್ಮ ನನಗೆ ಮಾರ್ಗದರ್ಶಕರು ಅಂತ ಹೇಳ್ಕೊಳ್ಳೋ ಸ್ಥಿತಿ ನೀವು ತನ್ನಿ ನಿಮ್ಮ ಜೀವನವನ್ನು. ಅದು ನನಗೆ ಬಹಳ ಖುಷಿ ಆಗುತ್ತೆ. ಆವಾಗ ನಾವು ಮಹಿಳೆಯರು ಅಂತ ಹೇಳ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ ಅಲ್ವಾ. ಬೇರೆಯವ್ರು ಹೇಳೋ ಬದಲು ನಮ್ಮ ಮಕ್ಕಳೇ ನಮ್ಮನ್ನು ಹೇಳ್ಕೊಳ್ಳೋವಾಗ ನಮ್ಗೆ ಅದಕ್ಕೆ ಬೇಕಾದಿದ್ದು ಸ್ವಲ್ಪ ನಿದ್ದೆ ಕಮ್ಮಿ ಮಾಡಿ. ಮುಖ್ಯವಾಗಿ ನಿದ್ದೆ ಕಮ್ಮಿ ಮಾಡಬೇಕು. ನಾನು ಪ್ರತಿಯೊಂದು ಸಲ ಹೇಳ್ತೀನಿ, ಕಷ್ಟಪಡಿ, ಡೆಡಿಕೇಶನ್ ಮಾಡಿ, ಅದರಲ್ಲಿ ನೀವು ಇನ್ವಾಲ್ವ್ ಆಗಿ ಸಂತೋಷದಿಂದ ಮಾಡಿ, ಕಷ್ಟದಿಂದ ಮಾಡೋಕ್ಕೆ ಹೋಗಬೇಡಿ. ಕಷ್ಟ ಇದ್ದರೆ ಸ್ಟ್ರೆಸ್ ಆಗುತ್ತೆ. ಯಾವ್ದು ಇಷ್ಟನೋ ಅದನ್ನೇ ಇಷ್ಟಪಟ್ಟು ಮಾಡಿ ಕೆಲಸ. ನಿಮ್ಮ ಜೀವನದಲ್ಲಿ ಒಂದು ಗುರಿ ಸಾಧನೆಗಳು ಬರುತ್ತೆ. ಮುಖ್ಯವಾಗಿ ಆರೋಗ್ಯ ಚೆನ್ನಾಗಿರುತ್ತೆ. ನೀವು ಖುಷಿ ಇದ್ದರೆ ಆರೋಗ್ಯ ಆರಾಮ್ಸೆ ಬಂದುಬಿಡುತ್ತೆ. ಇಲ್ಲಾಂದರೆ ಚಿಕ್ಕ ವಯಸ್ಸಿನಲ್ಲಿ BP, ಶುಗರ್ಸು, ಅದು ಇದು ಅಂತ ಬರುತ್ತೆ. 50+ ಆನಂತರ ಅವಷ್ಟೇ ಇನ್ವಿಟೇಷನ್ ಕೊಟ್ಟವೇ ಬರ್ತವೆ. ನಾವು ಏನು ಕರೆದೇ ಇದ್ರು ಅವು ಬರ್ತಾ ಇರ್ತವೆ. ಅಂತಂದ್ರೆ ನಾವ್ಯಾಕೆ ಇನ್ವಿಟೇಷನ್ ಕೊಟ್ಟು ಕರ್ಸ್ಕೋಬೇಕು? ಆರಾಮ್ಸೆ ಖುಷಿಯಿಂದ ಆದ ಕೆಲಸಗಳನ್ನು ಮಾಡಿ ಸಂತೋಷದಿಂದಿರಿ. ಫ್ರೆಂಡ್ಸ್ ಜೊತೆ ಹೋಗಿ ಪ್ರಪಂಚ ನೋಡಿ, ಪ್ರವಾಸಗಳು ಮಾಡಿ, ಪ್ರಕೃತಿಯನ್ನು ನೋಡಿ ತುಂಬ ಖುಷಿ ಪಡಿ. ನಿಮ್ಮ ಮಕ್ಕಳ ಒಂದು ಭವಿಷ್ಯದ ನಿಮ್ಮ ಕೈಯಲ್ಲಿದೆ, ನಿಮ್ಮ ಕುಟುಂಬನೂ ನಿಮ್ಮ ಕೈಯಲ್ಲಿದೆ. ಕುಟುಂಬ ಎಲ್ಲ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿದ್ದಂಗೆ. ಹಾಗಾಗಿ ನಮ್ಮ ಭಾರತ ದೇಶದ ಒಂದು ಭವಿಷ್ಯತ್ತು ಎಲ್ಲನೂ ಸಹ ಗಂಡ ಹೆಂಡತಿ ಅಂದರೆ ಪತಿ ಪತ್ನಿಯರ ಒಂದು ಕೈಯಲ್ಲಿರೋದರಿಂದ, ಅದರಲ್ಲಿ ನಮ್ಮದು ಅರ್ಧ ಭಾಗ ಈ ವುಮೆನ್ಸ್ ಡೇ ಆಗಿರೋದ್ರಿಂದ ಎಲ್ಲರಿಗೂ ಈ ನನ್ನ ಕಿವಿ ಮಾತು, ನನ್ನ ಅನುಭವದ ಮಾತು. ಹಾಗಾಗಿ ನನ್ನ ಫ್ರೆಂಡ್ಸ್ ಎಲ್ಲರೂ ಇವತ್ತು ಕೂತಿದ್ದೀವಿ, ಅವರವರ ಅನುಭವಗಳು ಮಾಡಿದ್ದೀವಿ. ಈಗ ನಾವು ಹೇಳಿದ್ದೆಲ್ಲನೂ ಸಹ ಅವರಿಗೆಲ್ಲ ತುಂಬ ಉಪಯೋಗ ಅಂತ ನಾನು ಅನ್ಕೋತಾ ಇದ್ದೀನಿ. ಇಲ್ಲಿ ನಾನು ನಂದ ಒಂದು ಅನುಭವವನ್ನ ಶೇರ್ ಮಾಡ್ಕೋಬೇಕಂತೀನಿ. ನೀವು ಹೇಳಿದ್ರೆ ಇದಿಷ್ಟರ ಒಂದು ಇದರಲ್ಲಿ ನನಗೆ 40 ವರ್ಷ ಆಗಿದ್ದಾಗ ನನ್ನ ಮಕ್ಕಳಿಬ್ರು, ನಾನು ಹೇಳಿದೆ ಚಿಕ್ಕ ವಯಸ್ಸಿಗೆ ಆಯ್ತು ಅಂತ, ಇಬ್ರು ದೂರ ಹೊಟ್ಟೋದ್ರು. ಅವಾಗ ನನಗೆ ಆಕ್ಚುಲಿ ಅವಾಗ ನನಗೆ ನಾನು ಅವಾಗ ಇನ್ನ ಈ ಲೆವೆಲಲ್ಲಿ ಇರ್ಲಿಲ್ಲ. ಅವಾಗ ನನಗೆ ಒಂಥರ ಜೀವನನೇ ಮುಗಿದೋಯ್ತು, ಇನ್ನೇನು ಮುಗ್ದೋಯ್ತು, ಒಂಥರ ನನಗೆ ಒಂಥರ ಮುಗ್ದೋಯ್ತು ಬಿಡು, ಇನ್ನೇನು ನಾನು ಇನ್ನೊಂದು 2-3 ವರ್ಷಕ್ಕೆ ಸತ್ತೋಗ್ಬಿಡ್ತೀನಿ ಆಗೋಯ್ತು, ಇನ್ನೇನು ಇಲ್ಲ, ಇನ್ನೇನ್ ಮಾಡ್ಬೇಕು ನಾನು ಅಂತ ಒಂಥರ ಹಂಗೆ ಫುಲ್ ಎಂಡಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದೆ ಅಂತ ಅನ್ಕೊಂಡಿದ್ದೆ. ಆಮೇಲೆ ಅವಾಗ ಹಂಗಂದಾಗ ಸುಮ್ಮನೆ ಯಾರೋ ಇಲ್ಲೆಲ್ಲ ಯೋಗ ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ನಮ್ಮ ಮನೆ ಹತ್ರ ಒಂದು ಯೋಗ ಕ್ಲಾಸ್ ಇತ್ತು, ಅಲ್ಲಿ ಸುಮ್ಮನೆ ಹೋಗಿ ಸೇರ್ಕೊಂಡೆ ನಾನು. ಯಾಕೆಂದ್ರೆ ನೇನು ತಲೆ ಹೊಳಿತಾ ಇಲ್ಲ, ಅವ ನಮ್ಗೆ ಹಿಂಗೆ ಹೇಳೋಕ್ಕೂ ಯಾರು ಇರ್ಲಿಲ್ಲ. ಸರಿ ಹೋಗಿ ಸೇರ್ಕೊಂಡಿದ್ದಾದ್ಮೇಲೆ ಮಾಡ್ತಾ 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 ಏನೋ ಇದ್ರಲ್ಲಿದೆ ಅಂತ ಒಂದು ಅನುಭವಕ್ಕೆ ಬಂತು. ಆಮೇಲೆ ಅದರಲ್ಲೇನೆ ನಾನು ಒಂದು ಏನಕ್ಕೆ ಇಷ್ಟು ಉಪಯೋಗ ಇರೋಂಥ ಇದರಲ್ಲಿ ನಾನು ಯಾಕೆ ಒಂದೇನಾದರೂ ಸಾಧನೆ ಮಾಡಬಾರ್ದು ಅನ್ನೋಂಥ ಒಂದು ಭಾವನೆ ಬಂತು. ಅವಾಗ ಅದರಲ್ಲಿ ಕೋರ್ಸ್ಗಳು ಮಾಡಿಕೊಂಡು ಅದ್ರ ಜೊತೆನಲ್ಲಿ ಸಂಸಾರನೂ ನಡೀತಾ ಇತ್ತು, ಮಧ್ಯ ಬ್ರೇಕ್ಗಳು ಇರ್ತಾ ಇತ್ತು.
ಇವೆಲ್ಲ ಅದಕ್ಕೆ ನಡೀತಾ ಇತ್ತು. ಅದೆಲ್ಲದರ ಮಧ್ಯದಲ್ಲೇನೆ ಅದ್ ಮಾಡ್ಕೊಂಡೆ. ಆದ್ರೆ ಅದ್ರ ನಂತರ ನಮ್ಗೆ ನಮ್ಮಲ್ಲಿರೋ ಅದೇ ನಮ್ ಜೊತೆ ಯಾಕೆ ಕುತ್ಕೊಂಡ್ರಿ ಅಂತ ಹೇಳಿದೆ ಅಂತಂದ್ರೆ, ನಾನು ಅದೇ ನಮ್ಮ ಜೊತೆ ಕುತ್ಕೊಂಡಾಗ ನನ್ಗೆ ಏನ್ ಇಷ್ಟ, ನಾನು ಏನ್ ಮಾಡ್ಬೋದಿತ್ತು, ಈ ತರದ್ದೆಲ್ಲ ಮನ್ಸಿಗೆ ಬಂದಾಗ ನಮ್ಮಲ್ಲಿ ಎಲ್ಲೋ ಸುಪ್ತವಾಗಿದ್ದಂತಹ ಒಂದು ಆ ಕಲೆ ಹೊರಗಡೆ ಬರುತ್ತೆ. ಅದೇ ಹೇಳಿಲ್ವಾ ಅವ್ರು ಹೇಳ್ದಂಗೆ, ರಂಗೋಲಿನೇ ಇರ್ಬೋದು, ಈ ಪೇಂಟಿಂಗ್ ಇರ್ಬೋದು. ಇವಾಗ ನಾವು ಪೇಂಟು ಮಾಡ್ತೀವಿ, ನಾವೆಲ್ಲ ಜೊತೆ ಪೇಂಟ್ ಮಾಡಿದ್ವಿ, ರಂಗೋಲಿ ಹಾಕಿದೀವಿ ಎಲ್ಲರ ಜೊತೆಗೆ. ಅದೆಲ್ಲವನ್ನು ಆ ಮನ್ಸಿಗಾಗ ಸಂತೋಷ ಅದು ಅವರ್ಣನೀಯ, ಅನಿರ್ವಚನೀಯ ಅಂತ ಹೇಳಕ್ ಬಯಸ್ತೀನಿ ನಾನು. ಅಷ್ಟು ಚೆನ್ನಾಗಿ ನಮ್ಮ ಮನಸ್ಸನ್ನ ಅದು ಒಂಥರ ಓಪನ್ ಮಾಡುತ್ತೆ. ಅವಾಗ ಅದ್ರಲ್ಲಿ ಮಾಡ್ತಾ ಮಾಡ್ತಾ ಇವಾಗ ನಾನು ಒಂದು ಈ ಸರ್ವಿಸ್ ಅನ್ನೋದು, ಆಮೇಲೆ ಆ ಸರ್ವಿಸು ಅಷ್ಟೇ ನಮ್ಮನ್ನು ತುಂಬಾ ಕ್ಲಿನ್ಸ್ ಮಾಡುತ್ತೆ. ಆ ಸರ್ವಿಸಿಗೆ ಹೋದಾಗ ಅಲ್ಲಿರುವಂತ ಆ ಕೈ ಇಲ್ದವ್ರು, ಕಾಲಿಲ್ದವ್ರು, ಅನಾಥರು, ಅವ್ರನ್ನೆಲ್ಲ ನೋಡಿದಾಗ ಭಗವಂತ ನಮಗೆ ಎಷ್ಟು ಕೊಟ್ಟಿದೀಯ ನೀನು ನಿಜವಾಗ್ಲೂ ನಾವು ಕೃತಜ್ಞರು ಅನ್ನುವಂತಹ ಒಂದು ಆ ಭಾವನೆ, ಅದು ಅಮೃತ ಆಗುತ್ತೆ. ಅವಾಗ ನಮ್ಮ ಆರೋಗ್ಯ ಚೆನ್ನಾಗಿ ಸ್ವಲ್ಪ ಮೋಟಿವೇಟ್ ಆಗ್ತೀವಿ. ನಮ್ಗಿಂತೂ ಇಷ್ಟು ಕಷ್ಟದಲ್ಲಿ ಇರೋರು ಇದಾರಲ್ಲ, ನಮ್ದು ಏನ್ ಕಷ್ಟ ಇದೆ, ಏನು ಇಲ್ವಲ್ಲ, ನಾವ್ ಯಾಕೆ ನಾವೇ ತೋಡ್ಕೊಳ್ಳೋದು, ಅದೇ ಸುಮ್ನೆ ಇರ್ಲಾರ್ದೆ ಆ ತರನೆಲ್ಲ ನಾವು ಮಾಡ್ತಾ ಇದೀವಿ ಅಂತ ನಮ್ ಬಗ್ಗೆ ನಮ್ಗೆ ಗೊತ್ತಾಗುತ್ತೆ. ಅವಾಗ ನಮ್ಮ ಒಂದು ನೆಗೆಟಿವ್ ಪಾಸಿಟಿವ್ ಎಲ್ಲವೂ ನಮಗ್ ಗೊತ್ತಾದಾಗ, ನಾವು ಪಾಸಿಟಿವ್ ಯಾವ್ದು ಅಂತ ಗೊತ್ತಾದ್ರೆ ನಾವು ಆ ದಾರಿನಲ್ಲಿ ನಡಿಬಹುದು. ನಾ ಹಂಗೆ ಮಾಡ್ತಾ ಇದ್ದೀನಿ. ಅವಾಗ ಹಂಗೆ ಮಾಡಕ್ ಶುರು ಮಾಡಿದ್ಮೇಲೆ ನನಗೂ ಒಂದು ಜೀವನ ಎಷ್ಟು ಚೆನ್ನಾಗಿದೆ, ಇನ್ನೂ ಬೇಕಾದಷ್ಟಿದೆ ನಾವು ಸಾಧನೆ ಮಾಡೋದು ಅನ್ಸಕ್ ಶುರು ಆಯ್ತು. ಏನು ಮಾಡ್ಲಿಲ್ವಲ್ಲ ನಾವು, ಏನೇ ಎಲ್ರಿಗೂ ಮದ್ವೆ ಆಗುತ್ತೆ, ಎಲ್ರಿಗೂ ಮಕ್ಕಳಾಗುತ್ತೆ ಅಂತ ಅನ್ಸುತ್ತೆ. ಅವಾಗ ನಾವು ಏನೇ ಚಾಲೆಂಜ್ ಬಂದ್ರೆ ಅದನ್ನ ಫೇಸ್ ಮಾಡಿ ಚೆನ್ನಾಗಿ ಮಾಡಿ ಅದರಲ್ಲಿ ನಾವು ಕಲಿತೀವಿ. ಆ ಕಲಿತೀವಲ್ವಾ, ಅದು ನಮ್ಮ ನಿಜವಾದ ಒಂದು, ಯಾವ ಇನ್ಸ್ಟಿಟ್ಯೂಷನ್ ಅಲ್ಲೂ ಎಲ್ಲೂ ಕಲೀಲಿದ್ದನ್ನ ಇಲ್ಲಿ ಕಲಿತೀವಿ. ಅದಕ್ಕೆ ಅವಕಾಶ ಮಾಡ್ಕೊಡೋದಕ್ಕೆ ನಾವು ಓಪನ್ ಆಗ್ಬೇಕು ಅಂತ ನನಗನ್ಸಿದೆ. ಅದಕ್ಕೆ ನಾನು ಇವಾಗ ಅದನ್ನು ಸಂಗೀತನೂ ಕಲಿತಾ ಇದ್ದೀನಿ. ನಮ್ಮ ರಾಗ ಚೆನ್ನಾಗಿದ್ದೇನು ನಾವು ಕಲಿತೀವಿ, ಅದ್ರಲ್ಲಿ ಏನೋ ನನಗೆ ನಾನು ಹಾಡ್ಕೊತೀನಿ ಅಷ್ಟೇ. ದೇವ್ರನ್ನ ಮಾಡಕ್ ಬೇಕಾಗಿಲ್ಲ ಅಲ್ವಾ, ದೇವ್ರ ಹೇಳ್ತಾರ. ಹೌದು, ಮುಂದಾಡ್ದಾಗ ಎಷ್ಟು ಖುಷಿ ಆಗತ್ತೆ ನಂಗೆ. ಯಾರು ಕೇಳ್ಬೇಕಾಗಿಲ್ಲ, ನಮ್ಮನ್ನ ನಾವು ಅದನ್ನ ಅವಾಗ ಹೇಳ್ಕೊಂಡಾಗ ತುಂಬಾ ಖುಷಿಯಾಗಿ ನಾನು ಆರೋಗ್ಯವಾಗಿದ್ದೀನಿ. ಅದಕ್ಕೆ ಯಾರ ಮೇಲೂ ಕಂಪ್ಲೇಂಟ್ಸ್ ಇಲ್ಲ. ಇವಾಗ ಎಲ್ಲರೂ ಕರೆಕ್ಟ್ ಅವ್ರು ಹಂಗೆ ಇರಬೇಕು. ಯಾಕಂದ್ರೆ ನಾವ್ ಇವತ್ತು ಹಿಂಗಾಗತ್ತಲ್ಲ, ಇದ್ದಿದ್ದೇ ಕಾರಣ ಅಂದ್ಕೊಂಡಾಗ ತುಂಬಾ ಸಮಾಧಾನ ಆಗುತ್ತೆ. ಈಗ ರೇವತಿಯವ್ರು ಹೇಳಿದ್ದು ಅಕ್ಷರಶಃ ನಿಜ. ಅದು ನನ್ನ ಎಲ್ಲ ಅನುಭವಗಳಿಗೂ ಬಂದಿದೆ. ಹಂಗಾಗಿ ನನ್ನ ಜೀವನನೇ ಮುಗ್ದೋಗಿತ್ತೆ ಅಂದವಳು ಮತ್ತೆ ಇಷ್ಟು ವರ್ಷ ಬದುಕಿದೆ, ಲೈಫ್ ಇಸ್ ವೆರಿ ಬ್ಯೂಟಿಫುಲ್ ಅನ್ಕೊಳ್ಳೋದ್ರಲ್ಲಿ ತುಂಬಾ ಸಂತೋಷ ಇದೆ. ನಾವು ಹೆಣ್ಮಕ್ಳೆಲ್ಲ ಹಿಂಗೆ ಒಬ್ರಿಗೊಬ್ರಿಗೆ ಅಕ್ಕ ತಂಗಿರೇ ಆಗಲಿ ಅಥವಾ ಯಾರೇ ಆಗಲಿ, ನಾವೆಲ್ಲ ಸ್ನೇಹಿತರು ಒಬ್ರಿಗೊಬ್ರು ಇನ್ಸ್ಪೈರ್ ಮಾಡ್ಕೊಂಡ್ಬಿಟ್ರೆ ಅಷ್ಟೇ ಸಾಕು ನಮ್ಗಲ್ವಾ. ಒಂದು ಖುಷಿಯಿಂದ ಇವತ್ತು ಮಾತಾಡ್ತಿದೀವಿ, ಇದೇ ಒಂದು ಮರೆಯಲಾಗದಂತ ಒಂದು ಕ್ಷಣ ಅಂತ ಅನ್ಸುತ್ತೆ. ನಾವು ಮುಂದಿರ್ತೀವೋ ಬಿಡ್ತೀವೋ ಇದಿರುತ್ತೆ ಅಲ್ವಾ. ಖಂಡಿತವಾಗೂ ಹಂಗೇನೆ ಇದನ್ನೆಲ್ಲ ನೀವು ಮಾಡಿದಂತ ರೇವತಿ ಅವರಿಗೂ ಕೂಡ ನನ್ನ ಒಂದು ಪೂರ್ವಕವಾದಂತ ಧನ್ಯವಾದಗಳನ್ನ ಈ ಎಲ್ಲ ಅವಕಾಶ ಮಾಡಿಕೊಡಿ. ನೀವು ಎಲ್ಲ ಇಷ್ಟು ಸುಂದರವಾದ ಒಂದು ಸಂಜೆ ಕಳೆದ್ರಿ. ನಾವು ತುಂಬಾ ಇರುತ್ತೆ. ಅದಕ್ಕೆ ಒಂದು ನಾವೆಲ್ಲರೂ ಒಟ್ಟಿಗೆ ಹೋಗೋಣ, ಒಂದೇ ದಾರಿನಲ್ಲಿ ಸಾಗೋಣ ಅನ್ನೋದು ನನ್ನ ಒಂದು ಅಭಿಮತ. ಹಾಗೇನೆ ಥ್ಯಾಂಕ್ ಯು ರೇವತಿ. ಮತ್ತೆ ವೀಕ್ಷಕರೇ, ಇಷ್ಟು ಕಾಲ ನಾವು ಏನು ಮಾತಾಡಿದ್ದೀವಿ, ನಮ್ಮ ನೋವುಗಳೇ ಜಾಸ್ತಿ ಇತ್ತು. ಅಂದರೆ ಈ ಥರ ಟಾಸ್ಕ್ ಬಂದಾಗ ಹೆಂಗೆ ಆಚೆ ಬರೋದೇ ಇತ್ತು. ಆದರೆ ಅದರ ಹಿಂದೇನು ಖುಷಿನೂ ಇದೆ ರೀ. ಬರೀ ಜೀವನ ಅಂತಂದರೆ, ಸಂಸಾರ ಅಂದರೆ, ಗಂಡ ಅಂದರೆ, ಮಕ್ಕಳಂದರೆ ಬರೀ ಇದೆ ಅಲ್ಲ. ಅದರ ಹಿಂದೇನೋ ಅಂದರೆ ಆ ಥರನೂ ಇರುತ್ತೆ. ಅದರಿಂದ ಆಚೆ ಹೇಗೆ ಬರೋದು ಅಂತ ನಾನು ಹೇಳಿದ್ದೀನಿ ಅಷ್ಟೇ. ಇದನ್ನು ನೀವು ಹೆಂಗೆ ತಗೋತೀರಾ ಅನ್ನೋದು ನಿಮ್ಮ ಮನಸ್ಸಿಗೆ ಸಂಬಂಧಪಟ್ಟಿತ್ತು. ಈಗ ಇನ್ನೊಂದು, ಮದುವೆ ಆಯಿತು ಮಕ್ಕಳು ಅಂತಂತಂದರೆ ಅಲ್ಲ, ನಮಗೂ ದೂರ ಆಗೋದು ಅದು ಏನಾದರೂ ಖುಷಿಯಿಂದ ಕೂಡಿದಂಥ ನೋವು. ಆದರೆ ಆ ಮಗಳು ಒಂದು ಸಂಸಾರಕ್ಕೆ ಹೋದಾಗ ಆ ಒಂದು ಸಂಸ್ಕೃತಿ, ಆ ಒಂದು ಅದು ನಮ್ಮ ಪರಂಪರೆಯನ್ನು ಬೆಳೆಸುವಂಥ ಒಂದು ಜವಾಬ್ದಾರಿಯನ್ನು ಅವಳು ಹೊತ್ಕೊಂತಾಳೆ. ನಾವು ಅದನ್ನು ಇಲ್ಲಿ ಪ್ರಿಪೇರ್ ಮಾಡಿಕೊಡ್ತೀವಿ. ಎಷ್ಟು ಖುಷಿ ಆಗುತ್ತಲ್ವಾ. ಇದೆಲ್ಲ ಒಂದು ಸುಂದರವಾದ ಕ್ಷಣಗಳು. ನಾವು ಇನ್ನೊಬ್ಬರ ಮನೆ ಕಳಿಸ್ತಾ ಇದ್ದೀವಿ, ಇನ್ನೊಬ್ಬರ ಮನೆ ನಾವು ಸೊಸೆ ತಗೊಳ್ತಾ ಇದ್ದೀವಿ. ಇದು ಒಂದು ಎರಡು ಸಂಸ್ಕೃತಿಯ ವಿನಿಮಯ ಅಲ್ವಾ. ಅಲ್ಲಿಂದ ನೋಡ್ತಾ ನಮ್ಗೆ ಖುಷಿ. ಈಗ ನಾವೇ ಅನ್ಕೊಳ್ಳಿ, ಮದುವೆನೇ ಮಾಡೋದು ಬೇಡ, ಮನೆಯಲ್ಲೇ ಇರೋಣ ಅಂತ ಅನ್ಕೊಂಡ್ರೆ ಆಗುತ್ತಾ? ಅದನ್ನ ಸಹಿಸ್ಲಿಕ್ಕೆ ಆಗುತ್ತೆ. ಹಾಗಾಗಿ ಇದು ಒಂಥರ ಖುಷಿಯಾದಂಥ ಸಂಗತಿ ಮದುವೆದಲ್ಲಿ. ಅಂದರೆ ಹಿಂದ್ಗಡೆ ಒಂದು ಮೂಲೆಯಲ್ಲಿ ಈ ನೋವು ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟು ಮಾಡಿದ್ದು. ಮಗಳು ಒಂದು ಮಕ್ಕಳನ್ನ ಹೆತ್ತು ಆ ಮೊಮ್ಮಕ್ಕಳನ್ನ ನಮಗೆ ಕೊಟ್ಟಿದಾಗ ಇರುವಂಥ ಸುಖ ಇದೆ ನೋಡಿ. ಭಗವಂತ ಅಸಲಿಗಂತೂ ಬಡ್ಡಿ ರುಚಿ ಅಂತ ಹೇಳೋ ಹಾಗೆ
ಪ್ರತಿಯೊಂದು ಆ ಏನು ಮಗಳು ಸ್ವಲ್ಪ ದೂರ ಆದಕ್ಕಂತೂ ಈ ಮೊಮ್ಮಗಳೋ ಮೊಮ್ಮಗನೋ ಹತ್ರ ಬರ್ತಾರಲ್ಲ ಅದು ಇನ್ನೊಂದು ಗಿಫ್ಟ್ ಇದ್ದಂಗೆ. ಹಾಗೆ ಭಗವಂತ ಯಾವಾಗಲೂ ಅಷ್ಟೇ ಬ್ಯಾಲೆನ್ಸ್ ಮಾಡಿಸ್ತಾನೆ. ಒಂದು ಕಡೆ ಕೊಟ್ಟರೆ ಇನ್ನೊಂದು ಕಡೆ ಈ ಥರ ಬ್ಯಾಲೆನ್ಸ್ ಮಾಡಿಸ್ತಾ ಜೀವನವನ್ನು ಸುಖವಾಗೇ ಇಟ್ಟಿರ್ತಾರೆ. ಮದುವೆ ಅಂದ ತಕ್ಷಣ ಹಿಂಗೆ ಇರುತ್ತೆ, ಅತ್ತೆ ಮನೆಗೆ ಹಿಂಗೆ, ಹೆಣ್ಣು ಮಕ್ಕಳಿಗೆ ಕಷ್ಟಗಳೇ ಎಂಥದ್ದು ಇಲ್ಲ. ಗಂಡು ಮಕ್ಕಳಿಗೂ ಇರುತ್ತೆ, ಅವ್ರದ್ದೇ ನಾವು ಹೇಳ್ಕೊತೀವಿ, ಗಂಡು ಮಕ್ಕಳು ಹೇಳ್ಕೊಡಲ್ಲ ಅಷ್ಟೇ. ಮೆನೋಪಾಸ್ ಗಂಡಸರಿಗೂ ಇದೆ 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 ಆಫ್ಟರ್ ರಿಟೈರ್ಮೆಂಟ್ ಇರುತ್ತೆ ಅವ್ರಿಗೆ. ಆಫ್ಟರ್ ರಿಟೈರ್ಮೆಂಟ್ ಬರೋದೇನಪ್ಪ ಅಂತ ನಾನು ಅನ್ಕೊಂಡಿದ್ದೀನಿ ಅಲ್ವಾ. ಅದಕ್ಕೊಂದು ವರ್ಡು ಇದೆ ನಮ್ಮ ಅವ್ರಿಗೂ ಇದೆ. ಇದೆ ಇದೆ ಪಾಪ ಎಲ್ಲರಿಗೂ ಅವ್ರ ಕಷ್ಟಗಳು ಏನೇನೋ ಅಲ್ವಾ. ಹಾಗಾಗಿ ನಾವು ಎಲ್ಲರದ್ದು ಇದೇ ಜೀವನ ಅಂತ ಅನ್ಕೋಬೇಡಿ. ಲೈಫ್ ಈಸ್ ವೆರಿ 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 ಬ್ಯೂಟಿಫುಲ್, ತುಂಬ ಸುಂದರವಾದದ್ದು. ನಾವಷ್ಟೇ ಈಗ ನೋಡಿ ಒಳ್ಳೆ ನಾನು ಡೈಲಿ ಯಾವಾಗ ತೋರಿಸ್ತಾ ಇರ್ತೀನಲ್ಲ, ಈ ಸೀರೆಗೆ ಬ್ಲೌಸ್ ಒಳ್ಳೇದು ಮಾಡಿಸ್ಕೊಂಡ್ರೆ ಈ ಸೀರೆ ಲುಕ್ಕೇ ಚೇಂಜ್ ಆಗುತ್ತೆ ಅಂತ. ನಮ್ಮದು ಅಷ್ಟೇ, ಈ ಒಳ್ಳೆಯ ಜೀವನದ ಸೀರೆಗೆ ಒಳ್ಳೆ ಮ್ಯಾಚಿಂಗ್ ಆಗಿರುವಂಥ, ಒಂದೇ ಸೂಟ್ ಆಗುವಂಥ ಯೂನಿಕ್ ಆಗಿರುವಂತಹ ಬ್ಲೌಸ್ ಅಂದರೆ ನಮ್ಮ ಹಾಬೀಸ್, ನಮ್ಮ ಜೀವನಕ್ಕೆ ಒಂದು ಆ್ಯಡ್ ಮಾಡಿಕೊಂಡ್ರೆ ನಮ್ಮ ತನವನ್ನು ಎತ್ತಿಡಿಸ್ಕೊಳ್ಳೋಕ್ಕೆ ಹೊಸದಾಗಿ ಏನಾದರೂ ಯೋಚನೆ ಮಾಡಿದಾಗ ಮುಖದ ಮೇಲಿನ ನಗು ಅವೆಲ್ಲ ಸ್ವಲ್ಪ ನಾನು ಹೇಳ್ತಾ ಇರ್ತೀನಿ, ಅವೆಲ್ಲ ಇದ್ದಾಗ ಏನಾಗುತ್ತೆ, ಆ ಸೀರೆ ಜೊತೆ ಬ್ಲೌಸ್ ಇದ್ದಾಗ ಎಷ್ಟು ಚೆಂದ ಕಾಣಿಸ್ತೀವೋ ನಮ್ಮ ಜೀವನನೂ ಹಂಗೆ ಆಗುತ್ತೆ. ಎಲ್ಲ ನಮ್ಮ ಕೈಯಲ್ಲಿದೆ. ನೋಡಿಕೊಂಡು ಭೂತ ಕನ್ನಡದಲ್ಲಿ ನೋಡ್ಕೋಬೇಡಿ, ತುಂಬ ಚೆನ್ನಾಗಿರುತ್ತೆ. ಪ್ರತಿಯೊಂದಕ್ಕೂ ಸೊಲ್ಯೂಷನ್ ಇರುತ್ತೆ. ಹೇಳ್ಕೊಳ್ಳಿ, ಫ್ರೆಂಡ್ಸ್ ಮಾಡ್ಕೊಳ್ಳಿ. ಮೇನ್ ಫ್ರೆಂಡ್ಸು ಅಥವಾ ಸಿಸ್ಟರ್ಸು, ಕಿಟ್ಟಿ ಪಾರ್ಟಿ ಅನ್ನೋದಕ್ಕಂತೂ ಹಂಚಿಕೊಳ್ಳುವ ಒಂದು ಸಮಾನ ಮನಸ್ಕರನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ನೀವು ಏನೂ ಇಲ್ಲಾದರೂ ಫೋನಲ್ಲಿ ಮಾತಾಡಲಿಕ್ಕೆ ಒಂದು ಮನಸ್ಸಿನ ಭಾವನೆಗಳು, ನೋವಾಗಲಿ ಸಂತೋಷ ಆಗಲಿ ಏನೇ ಆಗಲಿ ಆಚೆ ಬಂದ್ಬಿಡ್ಬೇಕು. ಆವಾಗ ಏನಂತ ಮನಸ್ಸು ಹಗರ ಆಗುತ್ತೆ. ಅಂಥವ್ರನ್ನ ಒಂದು 2-3 ಜನ ಹತ್ರ ಇಟ್ಕೊಳ್ಳಿ. ನೀವು ದಯವಿಟ್ಟು ಯಾವಾಗಲೂ ಬ್ಯುಸಿ ಲೈಫಲ್ಲಿ ಇರಬೇಡಿ. ಇಟ್ಕೊಂಡಾಗ ಒಂದು ರಿಲ್ಯಾಕ್ಸ್ ಆಗುತ್ತೆ. ಲೈಫ್ ಈಸ್ ಬ್ಯೂಟಿಫುಲ್ ಅಂತ ನಾನು ಏನು ಹೇಳ್ತೀನಿ ಅದು ನಿಮ್ಮದಾಗುತ್ತೆ. ಹಾಗಾಗಿ ಇವತ್ತಿನ ಈ ವುಮೆನ್ಸ್ ಡೇ ಸೆಲೆಬ್ರೇಷನ್ಗೆ ಒಂದಿಷ್ಟು ಚುಟುಕುಗಳು, ನಮ್ಮ ಅನುಭವಗಳು, ಆಸಕ್ತಿಗಳು ಎಲ್ಲ ನನ್ನ ಜೊತೆ ಹಂಚ್ಕೊಂಡಿದ್ದೀನಿ. ಮತ್ತೆ ಇನ್ನೊಂದು ಸಲ ಭೇಟಿ ಆಗ್ತೀನಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.